Hello dear students, welcome back. In this video, I am going to discuss problems based on types of relations. So, ಇದರಲ್ಲಿ ನಾನೇನು ಕ್ವಶನ್ಸ್ ತಗೊಂಡಿದ್ದೀನಿ ಅದು ಟೆಕ್ಸ್ಟ್ ಬುಕ್ಕಲ್ಲಿ ಯಾವ ಆರ್ಡ್ರಲ್ಲಿ ಇದಾವೋ ಅದೇ ಆರ್ಡ್ರಲ್ಲಿ ತಗೊಂಡಿಲ್ಲ. ಬಟ್ ಆಲ್ಮೋಸ್ಟ್ ಎಲ್ಲ ಕ್ವಶನ್ಸ್ನು ನಾನು ಸಾಲ್ವ್ ಮಾಡ್ತೀನಿ. ನಾನು ಸೆಲೆಕ್ಟ್ ಮಾಡ್ಕೊಂಡಿರೋದು ಯಾವ ರೀತಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಅಂತಂದರೆ ಸಿಮಿಲರ್ ಟೈಪ್ ಆಫ್ ಕ್ವಶನ್ಸನ್ನ ಒಂದು ಕಡೆ ಅಥವಾ ನಾನು ಡಿಫಿಕಲ್ಟಿ ಲೆವೆಲ್ಗಳನ್ನ ನೋಡಿ ಕ್ವಶನ್ಸ್ಗಳನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಬಟ್ ಆಲ್ಮೋಸ್ಟ್ ಎಲ್ಲ ಕ್ವಶನ್ಸ್ಗಳನ್ನು ನಾನು ಏನು ಮಾಡ್ತೀನಿ ಅಂದರೆ ಸಾಲ್ವ್ ಮಾಡ್ತೀನಿ. ಸೊ ಈಗ ಫಸ್ಟ್ ಕ್ವಶನ್ ಯಾವುದಪ್ಪ ಅಂತಂದರೆ ದಿಸ್ ಇಸ್ ದ ಎಕ್ಸಾಂಪಲ್ 4. ಶೋ ದಟ್ ದ ರಿಲೇಷನ್ ಆರ್ ಇನ್ ದ ಸೆಟ್ 1, 2, 3 given by r equal to 1, 1, 2, 2, 3, 3, 1, 2, 2, 3 is reflexive but neither symmetric nor transitive. ಸೊ ಈ ರಿಲೇಷನ್ನು ರಿಫ್ಲೆಕ್ಸಿವ್ ಆಗಿರ್ತದೆ, ಆದರೆ ಸಿಮೆಟ್ರಿಕ್ ಮತ್ತು ಟ್ರಾನ್ಸಿಟಿವ್ ಆಗಿಲ್ಲ ಅಂತ ಹೇಳ್ತೇನೆ. ಓಕೆ, ಫಸ್ಟ್ ಆಫ್ ಆಲ್ ಸೊಲ್ಯೂಷನ್. ಲೆಟ್ ದ ಗಿವನ್ ಸೆಟ್ ಬಿ ಎ. ಅಲ್ಲಿ ಅವ್ರೇನು ಹೆಸರುಗಳನ್ನ ಕೊಟ್ಟಿಲ್ಲ, ಹಾಗಾಗಿ ನಾನು ಸೆಟ್ಗೆ ಏನಂತ ಹೆಸರನ್ನು ಕೊಟ್ಕೊತೀನಿ ಅಂತಂದರೆ ಎ ಅಂತ ಕೊಟ್ಕೊಳ್ತೀನಿ. ಆ್ಯಂಡ್ ರಿಲೇಷನ್ ಆರ್ ಅಂತ ಡಿಫೈನ್ ಮಾಡಿದಾರಲ್ಲಿ. ಸೊ ಆರ್ ಈಸ್ ಈಕ್ವಲ್ ಟು 1, 1, 2, 2, 3, 3, 1, 2 and 2, 3. This is the relation defined on the set A. First of all, ರಿಫ್ಲೆಕ್ಸಿವ್ ಆಗುತ್ತಾ ನೋಡೋಣ. ಫಸ್ಟ್ ಒನ್ ರಿಫ್ಲೆಕ್ಸಿವ್ ಆಗುತ್ತೆ ಅಂತ ಅವರೇ ಹೇಳಿದ್ದಾರೆ, ಬಟ್ ಹೌ ಅನ್ನೋದು ಇಲ್ಲಿ ಪ್ರಶ್ನೆ. ಹೆಂಗೆ ಅಂತಂದರೆ 1 ಈಸ್ ಅನ್ ಎಲಿಮೆಂಟ್ ಆಫ್ ಎ. ಸೊ 1 ಅನ್ನೋದು ಎ ಅನ್ನೋ ಸೆಟ್ಟಲ್ಲಿ ಇದೆ ಅಂತಂದರೆ 1, 1 ರಿಲೇಷನ್ ಒಳಗಡೆ ಇರಬೇಕು, ಇಲ್ಲಿದೆ. 2 ಅನ್ನೋದು ಎ ಅನ್ನೋ ಸೆಟ್ಟಲ್ಲಿ ಇದೆ ಅಂತಂದರೆ 2, 2 ಅನ್ನೋದು ಆರ್ ಒಳಗಡೆ ಇರಬೇಕು, ಇದೆ. ಇಫ್ 3 ಈಸ್ ಅನ್ ಎಲಿಮೆಂಟ್ ಆಫ್ ಎ, ದೆನ್ 3, 3 ಶುಡ್ ಬಿ ಇನ್ ರಿಲೇಷನ್ ಆರ್. ದೇರ್ಫೋರ್, ಸಿನ್ಸ್ 1, 2, 3 ಆರ್ ದ ಎಲಿಮೆಂಟ್ಸ್ ಆಫ್ ಎ and also 1, 1, 2, 2 and 3, 3 are the elements of the relation R. So this relation is reflexive. ಸೊ ಇಲ್ಲಿ ಎಲ್ಲ ಎಲಿಮೆಂಟ್ಗಳು ಪ್ರೆಸೆಂಟ್ ಇರೋದ್ರಿಂದ, ತನ್ನ ಜೊತೆ ತಾನೇ ರಿಲೇಟ್ ಆಗಿರೋದ್ರಿಂದ ಇಲ್ಲಿ ನಾವೇನು ಬರೀತೀವಿ ಅಂತಂದರೆ ಪ್ರತಿಯೊಂದು ಎಲಿಮೆಂಟನ್ನು ರೆಪ್ರೆಸೆಂಟ್ ಮಾಡಿ ಬರೆಯಲ್ಲ, ಅದರ ಬದಲಿಗೆ ನಾವೇನು ಮಾಡ್ತೀವಿ ಅಂದರೆ ರಿಫ್ಲೆಕ್ಸಿವ್ ರಿಲೇಷನ್ದು ಡೆಫಿನೇಷನ್ ಏನಿದೆಯಲ್ಲ ಆ ಡೆಫಿನೇಷನ್ ಬರೀತೀವಿ. ಏನು ಬರೀತೀವಿ? ರಿಫ್ಲೆಕ್ಷನ್ ರಿಲೇಷನ್ದು ಡೆಫಿನೇಷನ್ ಏನಿದೆ ಇಲ್ಲಿ, ಎ ಕಮ ಎ ಬಿಲಾಂಗ್ಸ್ ಟು ಆರ್ ಫಾರ್ ಆಲ್ ಎ ಬಿಲಾಂಗ್ಸ್ ಟು ಎ. ಅಂದರೆ ಎ ಸೆಟ್ಟಲ್ಲಿರ್ತಕ್ಕಂಥ ಎಲ್ಲ ಎಲಿಮೆಂಟ್ಗಳು ತನ್ನ ಜೊತೆ ತಾನೇ ರಿಲೇಟ್ ಆಗಿದೆ ಅಂತ ಅರ್ಥ. ಸೊ ಎ ಕಮ ಎ ಬಿಲಾಂಗ್ಸ್ ಟು ಆರ್ ಫಾರ್ ಆಲ್ ಎ ಬಿಲಾಂಗ್ಸ್ ಟು ಎ. ದಿಸ್ ಇಂಪ್ಲೈಸ್ ಆರ್ ಈಸ್ ರಿಫ್ಲೆಕ್ಸಿವ್. ಸೊ ಆರ್ ಈಸ್ ರಿಫ್ಲೆಕ್ಸಿವ್. ಸೊ ಅವರೇ ಹೇಳಿದ್ರು ರಿಫ್ಲೆಕ್ಸಿವ್ ಆಗ್ತದೆ ಅಂತ. ಸೊ ಇಟ್ ಈಸ್ ರಿಫ್ಲೆಕ್ಸಿವ್. ಸೆಕೆಂಡ್ ಒನ್ ಬರೋದಾದರೆ ಸಿಮೆಟ್ರಿಕ್. ಅವ್ರು ಹೇಳ್ತಾರೆ ಸಿಮೆಟ್ರಿಕ್ ಅಲ್ಲ ಅಂತ ಹೇಳ್ತಾರೆ. ನಾವಿಲ್ಲಿ ಯಾಕೆ ಅಲ್ಲ ಅಂತ ರೀಸನ್ ಬರೀಬೇಕು. ಇಲ್ಲಿ ಸಿಮೆಟ್ರಿಕ್ ಅಂತ ಬರ್ದಿದ್ದೀನಿ ಅಂತಂದರೆ ಸಿಮೆಟ್ರಿಕ್ ಅಂತ ಅರ್ಥ ಅಲ್ಲ, ಸಿಮೆಟ್ರಿಕ್ನ ಚೆಕ್ ಮಾಡ್ತಿದ್ದೀನಿ ಅಂತ ಅರ್ಥ. ಆಲ್ರೆಡಿ ನಾನು ಎಷ್ಟು ಸರಿ ಹೇಳಿದ್ದೀನಿ ನೋಡಿ. ಇಲ್ಲಿ 1, 2 ಅನ್ನೋದು ರಿಲೇಷನ್ ಒಳಗಡೆ ಇದೆ, ಆದರೆ ಅದು 2, 1 ಅನ್ನೋ ಎಲಿಮೆಂಟು ರಿಲೇಷನ್ ಒಳಗಡೆ ಇಲ್ಲ. ಸೊ ಈ ರಿಲೇಷನ್ ಆರ್ ಅನ್ನೋದು ಸಿಮೆಟ್ರಿಕ್ ಆಗಬೇಕಾಗಿತ್ತು ಅಂತಂದರೆ 1, 2 ಅನ್ನೋ ಎಲಿಮೆಂಟು ರಿಲೇಷನ್ ಒಳಗಡೆ ಇದ್ದರೆ 2, 1 ಕೂಡ ರಿಲೇಷನ್ ಒಳಗಡೆ ಇರಬೇಕು. 2, 3 ಅನ್ನೋ ಎಲಿಮೆಂಟು ರಿಲೇಷನ್ ಒಳಗಡೆ ಇದ್ದರೆ 3, 2 ಅನ್ನೋ ಎಲಿಮೆಂಟ್ ಕೂಡ ಅದೇ ರಿಲೇಷನ್ ಒಳಗಡೆ ಇರಬೇಕು. ಈ ರೀತಿ ಇದ್ದರೆ ಮಾತ್ರ ಆ ರಿಲೇಷನ್ ಏನಾಗ್ತಿತ್ತು ಅಂತಂದರೆ ಸಿಮೆಟ್ರಿಕ್ ಆಗ್ತಿತ್ತು, ಇಲ್ಲ ಅಂತಂದರೆ ಅದು ಸಿಮೆಟ್ರಿಕ್ ಆಗಲ್ಲ. ಸೊ ಇಟ್ ಈಸ್ ನಾಟ್ ಸಿಮೆಟ್ರಿಕ್. ಯಾಕೆ ರೀಸನ್ ಅಂತಂದರೆ, ನಾ ಇಲ್ಲಿ ಒಂದು ಎಲಿಮೆಂಟ್ ಅಂತ ತಗೊಳ್ತೀನಿ. 1, 2 ಬಿಲಾಂಗ್ಸ್ ಟು ಆರ್, ಬಟ್ 1, 2 belongs to R, but 2, 1 does not belongs to R. 1, 2 ಅನ್ನೋದು ರಿಲೇಷನ್ ಒಳಗಡೆ ಇದೆ, ಆದರೆ 2, 1 ಅನ್ನೋದು ರಿಲೇಷನ್ ಒಳಗಡೆ ಇಲ್ಲ. ಇದರ ಅರ್ಥ ಏನು ಅಂತಂದರೆ ಆರ್ ಈಸ್ ನಾಟ್ ಸಿಮೆಟ್ರಿಕ್ ಅಂತ ಅರ್ಥ. ದಿಸ್ ಇಂಪ್ಲೈಸ್ ಆರ್ ಈಸ್ ನಾಟ್ ಸಿಮೆಟ್ರಿಕ್. ಆರ್ ಈಸ್ ನಾಟ್ ಸಿಮೆಟ್ರಿಕ್. ಆರ್ ಈಸ್ ನಾಟ್ ಸಿಮೆಟ್ರಿಕ್. ಥರ್ಡ್ ಒನ್ ಯಾವುದು ಅಂತಂದರೆ ಟ್ರಾನ್ಸಿಟಿವ್. ಥರ್ಡ್ ಒನ್ ಟ್ರಾನ್ಸಿಟಿವ್. ಸೊ ಅವರೇ ಹೇಳಿದ್ರಲ್ಲಿ ಇಟ್ ಈಸ್ ನೈದರ್ ಸಿಮೆಟ್ರಿಕ್ ನಾರ್ ಟ್ರಾನ್ಸಿಟಿವ್ ಅಂತ. ಇಲ್ಲಿ ನಾವೇನು ಮಾಡಬೇಕಾಗಿದೆ ಅಂತಂದರೆ ಇಲ್ಲಿ ರೀಸನ್ ಬರೀಬೇಕು, ಯಾಕೆ ಟ್ರಾನ್ಸಿಟಿವ್ ಅಲ್ಲ ಅಂತ ರೀಸನ್ ಬರೀಬೇಕು. ಸೊ ಟ್ರಾನ್ಸಿಟಿವ್ದು ಡೆಫಿನೇಷನ್ ನೋಡಿ ಒಂದ್ಸಾರಿ. ಎ ಕಮ ಬಿ ಬಿಲಾಂಗ್ಸ್ ಟು ಆರ್ ಆ್ಯಂಡ್ ಬಿ ಕಮ ಸಿ ಬಿಲಾಂಗ್ಸ್ ಟು ಆರ್. ಈ ಎರಡು ಎಲಿಮೆಂಟ್ಗಳು ರಿಲೇಷನ್ ಒಳಗಡೆ ಇದ್ದರೆ
ಆವಾಗ ಮಾತ್ರ ನಾನು ಥರ್ಡ್ ಎಲಿಮೆಂಟನ್ನು ಹುಡುಕಬೇಕು. ಥರ್ಡ್ ಎಲಿಮೆಂಟ್ ಯಾವುದು ಅಂತಂದರೆ ಎ ಕಮ ಸಿ ಅನ್ನೋದು ರಿಲೇಷನ್ ಒಳಗಡೆ ಇದ್ದರೆ ಟ್ರಾನ್ಸಿಟಿವ್ ಆಗ್ತದೆ. ಈ ಎ ಕಮ ಸಿ ಅನ್ನೋದು ರಿಲೇಷನ್ ಒಳಗಡೆ ಇರಲಿಲ್ಲ ಅಂತಂದರೆ ಅವಾಗ ಅದು ಟ್ರಾನ್ಸಿಟಿವ್ ಆಗಲ್ಲ. ಅದರ ಬದಲಿಗೆ ಇನ್ನೂ ಒಂದು ಕಂಡೀಷನ್ ಇದೆ. ಇಫ್ ಎ ಕಮ ಬಿ ಬಿಲಾಂಗ್ಸ್ ಟು ಆರ್ ಬಟ್ ಬಿ ಕಮ ಸಿ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ಈಗ ಇದು ಈ ಕಂಡೀಷನ್ ಕೊಟ್ಟಿದ್ರೆ ಅವಾಗ ಇದು ಟ್ರಾನ್ಸಿಟಿವ್. ಅದರ ಬದಲಿಗೆ ಈ ಕಂಡೀಷನ್ ಇತ್ತು ಅಂತ ಅನ್ಕೊಳ್ಳಿ. ಅಂದರೆ ಎ ಕಮ ಬಿ ಬಿಲಾಂಗ್ಸ್ ಟು ಆರ್ ಆಗಿದ್ದು ಬಿ ಕಮ ಸಿ ಅನ್ನೋ ಎಲಿಮೆಂಟ್ನೇ ಅವ್ರು ಕೊಟ್ಟಿರಲಿಲ್ಲ ಅಂತಂದರೆ ದೆನ್ ಆಲ್ಸೋ ಇಟ್ ಈಸ್ ಟ್ರಾನ್ಸಿಟಿವ್ ರಿಲೇಷನ್. ಸೊ ಹಿಯರ್ ಆಲ್ಸೋ ಇಟ್ ಈಸ್ ಟ್ರಾನ್ಸಿಟಿವ್ ರಿಲೇಷನ್. ಅಥವಾ ಎ ಕಮ ಬಿ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್ ಆಗಿದ್ದು ಬಿ ಕಮ ಸಿ ಬಿಲಾಂಗ್ಸ್ ಟು ಆರ್, ಈ ಥರ ಏನಾದರೂ ಇದ್ರೂ ಕೂಡ ಈ ಥರ ಮತ್ತು ಈ ಥರ ಅಂತಂದರೆ ಎರಡೂ ಒಂದೇನೇ ಸಿಚುವೇಶನ್ಸ್ ಇರೋದು. ಅಂದರೆ ಎ ಕಮ ಬಿ ಫಾರ್ಮಲ್ಲಿ ಯಾವುದೋ ಒಂದು ಎಲಿಮೆಂಟ್ ಕೊಟ್ಟು ಬಿ ಕಮ ಸಿ ಫಾರ್ಮಲ್ಲಿ ಇನ್ನೊಂದು ಎಲಿಮೆಂಟ್ನ ಕೊಡಲಿಲ್ಲ ಅಂತಂದರೆ ಅವಾಗ ನಾವು ಡೈರೆಕ್ಟಾಗಿ ಏನಂತ ಕನ್ಕ್ಲೂಡ್ ಮಾಡ್ತೀವಿ, ಅದನ್ನು ಟ್ರಾನ್ಸಿಟಿವ್ ಅಂತ ಕನ್ಕ್ಲೂಡ್ ಮಾಡ್ತೀವಿ. ಅದನ್ನು ನೆನ್ಪಿಡ್ಬೇಕು. ಈಗ ಇಲ್ಲಿಗೆ ಬನ್ನಿ. ಇಲ್ಲಿ ಎ ಕಮ ಬಿ ಮತ್ತು ಬಿ ಕಮ ಸಿ ಫಾರ್ಮಲ್ಲಿ ಎರಡು ಆರ್ಡರ್ಡ್ ಪೇರ್ಗಳನ್ನು ನಾವು ರಿಲೇಷನ್ಲಿ ಸರ್ಚ್ ಮಾಡಬೇಕು. ಆ ರೀತಿ ಸರ್ಚ್ ಮಾಡಿದಾಗ ಆ ಎರಡು ಆರ್ಡರ್ಡ್ ಪೇರ್ಗಳು ಸಿಕ್ಕರೆ ಮಾತ್ರ ಮೂರನೇ ಆರ್ಡರ್ಡ್ ಪೇರ್ ಯಾವುದು ಅಂತಂದರೆ ಎ ಕಮ ಸಿನ ನಾವು ಹುಡುಕಬೇಕು. ಎ ಕಮ ಸಿ ಏನಾದರೂ ರಿಲೇಷನ್ ಒಳಗಡೆ ಸಿಕ್ಕರೆ ಅವಾಗ ನಾವು ಟ್ರಾನ್ಸಿಟಿವ್ ಅಂತ ಹೇಳ್ತೀವಿ. ಅದರ್ವೈಸ್ ವಿ ಸೇ ದ್ಯಾಟ್ ಇಟ್ ಈಸ್ ನಾಟ್ ಟ್ರಾನ್ಸಿಟಿವ್. ಇಲ್ಲಿ ನೋಡಿದ್ರೆ ನಿಮಗೆ ಒಂದು ವಿಷಯ ಏನು ಗೊತ್ತಾಗ್ತದೆ ಅಂತಂದರೆ ಹಿಯರ್ ವಿ ಗೆಟ್ ಆನ್ ಎಲಿಮೆಂಟ್ ಎ ಕಮ ಬಿ ಆ್ಯಂಡ್ ಬಿ ಕಮ ಸಿ ಫಾರ್ಮಲ್ ಇಲ್ಲಿದೆ ನೋಡಿ 1, 2, 2, 3. ಅಂದರೆ ಎ ಕಮ ಬಿ ಬಿ ಕಮ ಸಿ ಫಾರ್ಮಲ್ಲಿ ಎರಡು ಆರ್ಡರ್ಡ್ ಪೇರ್ಗಳು ಸಿಕ್ಕಿದೆ. ಹಾಗಾದರೆ ಇನ್ನೊಂದು ಆರ್ಡರ್ಡ್ ಪೇರ್ ನಾನು ಸರ್ಚ್ ಮಾಡಬೇಕು. ಯಾವುದು ಅಂತಂದರೆ ಎ ಕಮ ಸಿ ಫಾರ್ಮಲ್ ಇರೋಂಥ ಒಂದು ಆರ್ಡರ್ಡ್ ಪೇರ್ನ ಸರ್ಚ್ ಮಾಡಬೇಕು. ಎ ಕಮ ಸಿ ಅಂತಂದರೆ ಇಲ್ಲಿ ಈ ಒಂದು ರಿಲೇಷನಲ್ಲಿ ಯಾವುದಾಗ್ತದೆ, ಅದು 1, 3. ಆದರೆ ಆ 1, 3 ಅನ್ನೋದು ನನಗೆ ಕೊಟ್ಟಿರೋಂಥ ರಿಲೇಷನ್ ಒಳಗಡೆ ಇಲ್ಲ. ಹಾಗಾಗಿ ದಿಸ್ ರಿಲೇಷನ್ ಈಸ್ ನಾಟ್ ಟ್ರಾನ್ಸಿಟಿವ್. ಸೊ ಅದನ್ನು ನಾವಿಲ್ಲಿ ರೀಸನ್ ಆಗಿ ಬರೀತೀವಿ. ಏನಂತ ಬರೀತೀವಿ ಅಂತಂದರೆ ಇಟ್ ಈಸ್ ನಾಟ್ ಟ್ರಾನ್ಸಿಟಿವ್. ಯಾಕೆ ಅಂತಂದರೆ 1, 2 ಬಿಲಾಂಗ್ಸ್ ಟು ಆರ್ ಆ್ಯಂಡ್ ಇದು ಎ ಕಮ ಬಿ ಫಾರ್ಮಲ್ ಆಯಿತು. ಬಿ ಕಮ ಸಿ ಫಾರ್ಮಲ್ ಇನ್ನೊಂದು ಇದೆಯಾ? ಇದೆ. 2, 3 ಬಿಲಾಂಗ್ಸ್ ಟು ಆರ್. ನೋಡಿ, ಎರಡು ಆರ್ಡರ್ಡ್ ಪೇರ್ಗಳು ಸಿಕ್ಕಿದೆ ನಮಗೆ. 1, 2 ಸಿಕ್ಕಿದೆ, 2, 3 ಸಿಕ್ಕಿದೆ. ಹಾಗಾದರೆ ಎ ಕಮ ಸಿ ಫಾರ್ಮಲ್ ಇರೋದನ್ನು ನಾವು ಇಲ್ಲಿ ಹುಡುಕ್ಬೇಕು. ಯಾವುದದು? 1, 3 ಇದೆಯಾ ರಿಲೇಷನ್ ಒಳಗಡೆ? ಇದ್ರೆ ಟ್ರಾನ್ಸಿಟಿವ್, ಇರಲಿಲ್ಲ ಅಂತಂದರೆ ನಾಟ್ ಟ್ರಾನ್ಸಿಟಿವ್. But here in this relation 1, 3 does not belongs to R. This implies R is not transitive. R is not transitive. R is not transitive. So ಅವರೇ ಹೇಳಿದ್ರು ರಿಫ್ಲೆಕ್ಸಿವ್ ಆಗ್ತದೆ, ಸಿಮೆಟ್ರಿಕ್ ಆಗಲ್ಲ, ಟ್ರಾನ್ಸಿಟಿವ್ ಆಗಲ್ಲ ಅಂತ. Therefore here we can see that R is reflexive but not symmetric and not transitive. ಸೊ ಇದನ್ನೇ ಅಲ್ಲಿ ಪ್ರೂವ್ ಮಾಡೋಕೆ ಹೇಳಿದ್ದು. ಲಾಸ್ಟ್ ಬೇಕಿದ್ರೆ ಕನ್ಕ್ಲೂಷನ್ ಬರಿಬೋದು ನೀವು. ಸೊ ಲಾಸ್ಟ್ ಏನು ಕನ್ಕ್ಲೂಷನ್ ಬರಿತೀರಿ, ಇಲ್ಲೇನು ಕೊಟ್ಟಿದ್ರೆ ಅದೇನೆ. ಸೊ ಆರ್ ಈಸ್ ರಿಫ್ಲೆಕ್ಸಿವ್ ಬಟ್ ನೈದರ್ ಸಿಮೆಟ್ರಿಕ್ ನಾಟ್ ಟ್ರಾನ್ಸಿಟಿವ್ ಅಂತ ಇದೇ ಕನ್ಕ್ಲೂಷನನ್ನು ಏನು ಮಾಡ್ಬೋದು ನೀವು ಇಲ್ಲಿ ಲಾಸ್ಟಿಗೆ ಬರಿಬೋದು. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಕ್ವಶನ್ ಏನು ಅಂತಂದರೆ, ಶೋ ದಟ್ ದ ರಿಲೇಷನ್ ಆರ್ ಇನ್ ದ ಸೆಟ್ 1, 2, 3 ಗಿವನ್ ಬೈ ಆರ್ ಈಕ್ವಲ್ ಟು 1, 2, 2, 1 ಈಸ್ ಸಿಮೆಟ್ರಿಕ್ ಬಟ್ ನೈದರ್ ರಿಫ್ಲೆಕ್ಸಿವ್ ನಾಟ್ ಟ್ರಾನ್ಸಿಟಿವ್. ಈ ರಿಲೇಷನ್ನು ಸಿಮೆಟ್ರಿಕ್ ಆಗಿದೆಯಂತೆ, ಆದರೆ ರಿಫ್ಲೆಕ್ಸಿವ್ ಅಲ್ಲ, ಟ್ರಾನ್ಸಿಟಿವ್ ಅಲ್ಲ. ಯಾಕೆ ಅಂತ ನಾವು ಹೇಳಬೇಕಿದೆ. ಓಕೆ, ಸೊಲ್ಯೂಷನ್. ಲೆಟ್ ದ ಗಿವನ್ ಸೆಟ್ ಬಿ ಎ 1, 2, 3 and the relation R is equal to 1, 2 and 2, 1. Relation R is equal to 1, 2 and 2, 1. Okay, first one, reflexive. He is telling that it is not reflexive. Of course this is not reflexive. ಯಾಕೆ ಅಂತ ಆಲ್ರೆಡಿ ನಿಮ್ಗೆ ಗೊತ್ತಾಗಿದೆ. ಯಾಕಂದರೆ 1 ಅನ್ನೋ ಎಲಿಮೆಂಟು ಎ ಅನ್ನೋ ಸೆಟ್ಟಲ್ಲಿ ಇದೆ ಅಂತಂದರೆ 1, 1 ರಿಲೇಷನ್ ಒಳಗಡೆ ಬರಬೇಕಾಗಿತ್ತು. 2 ಅನ್ನೋ ಎಲಿಮೆಂಟು ಎ ಅನ್ನೋ ಸೆಟ್ಟಲ್ಲಿ ಇದೆ ಅಂತಂದರೆ 2, 2 ಬರಬೇಕಾಗಿತ್ತು. 3 ಅನ್ನೋ ಎಲಿಮೆಂಟು ಎ ಅನ್ನೋ ಸೆಟ್ಟಲ್ಲಿ ಇದೆ ಅಂತಂದರೆ 3, 3 ಅನ್ನೋದು ರಿಲೇಷನ್ ಒಳಗಡೆ ಬರಬೇಕಾಗಿತ್ತು. ಸೊ ಯಾವುದೇ ಎಲಿಮೆಂಟು ತನ್ನ ಜೊತೆ ತಾನೇನೋ ರಿಲೇಟ್ ಆಗಿಲ್ಲ. ಹಾಗಾಗಿ ದಿಸ್ ಈಸ್ ನಾಟ್ ರಿಫ್ಲೆಕ್ಸಿವ್. ಆ ರೀತಿ ಒಂದು ಎಲಿಮೆಂಟ್ ಕೂಡ ಸಿಕ್ಕರೆ ಸಾಕು ನಾವು ರಿಫ್ಲೆಕ್ಸಿವ್ ಅಲ್ಲ ಅಂತ ಹೇಳಕ್ಕೆ. ಓಕೆ, 1 belongs to A. 1 belongs to A. But 1, 1 does not belongs to R. This implies R is not reflexive.
ನಾನಿಲ್ಲಿ 1 ತಗೊಂಡಿದ್ದೀನಿ, ನಾಟ್ ನೆಸಸರಿ 1 ತಗೊಳ್ಬೇಕಂತ ಏನೂ ಇಲ್ಲ. ಯು ಮೇ ಟೇಕ್ 2 ಆರ್ ಯು ಮೇ ಟೇಕ್ 3. 2 ತಗೊಂಡ್ರೆ 2 ಬಿಲಾಂಗ್ಸ್ ಟು ಎ ಬಟ್ 2, 2 ಡಸ್ ನಾಟ್ ಬಿಲಾಂಗ್ಸ್ ಟು ಆರ್ ಅಂತ ಬರಿಬೇಕಾಗುತ್ತೆ. ಅದೇ ರೀತಿ 3 ತಗೊಂಡ್ರು ಕೂಡ. ನೆಕ್ಸ್ಟ್ ಒನ್, ಸಿಮೆಟ್ರಿಕ್ ಆಗುತ್ತೆ ಅಂತ ಅವರೇ ಹೇಳಿದ್ದಾರೆ. ಹೌ ನೋಡೋಣ. ಸಿಮೆಟ್ರಿಕ್ ಅಬ್ಸರ್ವ್ ಮಾಡಿ, 1, 2, 2, 1 ಎರಡು ಎಲಿಮೆಂಟ್ಗಳಿದೆ. ಸೊ ಸಿಮೆಟ್ರಿಕ್ ರಿಲೇಷನ್ ಅಂತಂದ್ರೇನು? ಇಫ್ ಎ ಬಿ ಬಿಲಾಂಗ್ಸ್ ಟು ಆರ್, ದೆನ್ ಬಿ ಎ ಬಿಲಾಂಗ್ಸ್ ಟು ಆರ್. ನೋಡಿ, 1, 2 ಅನ್ನೋ ಎಲಿಮೆಂಟ್ ರಿಲೇಷನ್ ಒಳಗಡೆ ಇದ್ರೆ 2, 1 ಕೂಡ ರಿಲೇಷನ್ ಒಳಗಡೆ ಇರಬೇಕು. ಸಿಮೆಟ್ರಿಕ್ ಆಗಕ್ಕೆ 2, 1 ಇರಬೇಕಾಗಿತ್ತು, ಇಲ್ಲಿದೆ 2, 1. ಇಫ್ 2, 1 ಬಿಲಾಂಗ್ಸ್ ಟು ಆರ್, ದೆನ್ 1, 2 ಬಿಲಾಂಗ್ಸ್ ಟು ಆರ್. ಸೊ ಎರಡೂ ಕಂಡೀಷನ್ಗಳನ್ನ ಇಲ್ಲಿ ಸ್ಯಾಟಿಸ್ಫೈ ಮಾಡ್ತಾ ಇರೋದ್ರಿಂದ ಇಲ್ಲಿ ನಾವೇನಂತ ಹೇಳ್ಬೋದು, ಇದು ಸಿಮೆಟ್ರಿಕ್ ರಿಲೇಷನ್ ಅಂತ ಹೇಳ್ಬೋದು. ಸೊ 1, 2 ಇದ್ರೆ 2, 1 ಇರಬೇಕು, ಇದೆ. 2, 1 ಇದ್ರೆ 1, 2 ಇರಬೇಕು, ಇದೆ. ಹಾಗಾಗಿ ಇದು ಎಂತ ರಿಲೇಷನ್? ಇದು ಸಿಮೆಟ್ರಿಕ್ ರಿಲೇಷನ್. ಈಗ ಒಂದು ಕ್ವಶನ್ ಕೇಳ್ಬೋದು, ಸರ್ ಇಲ್ಲಿ 1, 3 ಅನ್ನೋ ಎಲಿಮೆಂಟ್ ಇಲ್ಲಲ್ಲ ಅಂತಂದ್ರೆ, 1, 3 ಅನ್ನೋ ಎಲಿಮೆಂಟ್ ಇಲ್ಲ ಅಂತಂದ್ರೆ 3, 1 ಎಲಿಮೆಂಟ್ ಅನ್ನ ಸರ್ಚ್ ಮಾಡೋ ಅವಶ್ಯಕತೆ ಇಲ್ಲ. ಇಫ್ ಕಂಡೀಷನ್ ಏನಿರುತ್ತಲ್ಲ ಅದು ಅವರೇ ಪ್ರೊವೈಡ್ ಮಾಡ್ಬೇಕಂತ ಕಂಡೀಷನ್ ಅದು. ಇಫ್ ಎ ಬಿ ಬಿಲಾಂಗ್ಸ್ ಟು ಆರ್. ಸೊ ಎ ಬಿ ಫಾರ್ಮಲ್ ಇರ್ತಕ್ಕಂಥ ಒಂದು ಎಲಿಮೆಂಟು ರಿಲೇಷನ್ ಒಳಗಡೆ ಸಿಕ್ಕರೆ ಮಾತ್ರ ನಾವು ಬಿ ಎ ಅನ್ನೋ ತರದ ಎಲಿಮೆಂಟ್ ಅನ್ನ ರಿಲೇಷನ್ ಒಳಗಡೆ ಸರ್ಚ್ ಮಾಡ್ತೀವಿ. ಈ ಎ ಬಿನೇ ರಿಲೇಷನ್ ಒಳಗಡೆ ಸಿಗ್ಲಿಲ್ಲ ಅಂತಂದ್ರೆ ಬಿ ಎ ಫಾರ್ಮಲ್ ಇರ್ತಕ್ಕಂಥ ಎಲಿಮೆಂಟ್ ಅನ್ನ ಸರ್ಚ್ ಮಾಡೋ ಅವಶ್ಯಕತೆ ಇಲ್ಲ. ಹಾಗಾಗಿ ಇಫ್ ಕಂಡೀಷನ್ ಏನಿದೆಯಲ್ಲ ಇದನ್ನ ಪ್ರೊವೈಡ್ ಮಾಡಬೇಕಾಗಿರೋದು ಕ್ವಶನ್ ಫ್ರೇಮ್ ಮಾಡಿರೋರ್ ಕೆಲಸ. ಇದಾದ್ಮೇಲೆ ದೆನ್ ಕಂಡೀಷನ್ ಬರುತ್ತಲ್ಲ, ಅದಾದ್ಮೇಲೆ ಬರೋಂಥದ್ದು ನಾವು ಸರ್ಚ್ ಮಾಡಬೇಕಾಗಿರೋಂಥದ್ದು. ಹಾಗಾಗಿ 1, 3 ಅನ್ನೋದನ್ನ ಕೊಟ್ಟಿಲ್ಲ ಅಂತಂದ್ರೆ 3, 1 ಸರ್ಚ್ ಮಾಡೋ ಅವಶ್ಯಕತೆ ಇಲ್ಲ. 2, 3 ಅನ್ನೋ ಎಲಿಮೆಂಟ್ ಕೊಟ್ಟಿಲ್ಲ ಅಂತಂದ್ರೆ 3, 2 ಸರ್ಚ್ ಮಾಡೋ ಅವಶ್ಯಕತೆ ಇಲ್ಲ. ಹಾಗಾಗಿ ರಿಲೇಷನ್ ಒಳಗಡೆ ಯಾವ್ದನ್ನ ಕೊಟ್ಟಿರ್ತಾರಲ್ಲ ಅದನ್ನ ಮಾತ್ರ ನಾವು ಹುಡುಕಿದ್ರೆ ಸಾಕು. ಇಲ್ಲಿ ಕೊಟ್ಟಿರೋದು 1, 2, ಸೊ 2, 1 ಇದೆ. 2, 1 ಕೊಟ್ಟಿದ್ದಾನೆ, 1, 2 ಇದೆ. ಹಾಗಾಗಿ ನಾವೇನಂತ ಕನ್ಕ್ಲೂಡ್ ಮಾಡ್ಬೋದು ಅಂತಂದ್ರೆ ಸಿಮೆಟ್ರಿಕ್ ಅಂತ ಹೇಳ್ಬೋದು. ಸೊ ಇಲ್ಲಿ ಎಲಿಮೆಂಟ್ ತಗೊಂಡು ಹೇಳಲ್ಲ, ಅದು ಸಿಮೆಟ್ರಿಕ್ ಆಗಿದೆ ಅಥವಾ ರಿಫ್ಲೆಕ್ಸಿವ್ ಆಗಿದೆ ಅಥವಾ ಟ್ರಾನ್ಸಿಟಿವ್ ಆಗಿತ್ತು ಅಂದ್ರೆ ಡೈರೆಕ್ಟ್ ಆಗಿ ಡೆಫಿನೇಷನ್ ಬರೀತೀವಿ. ಇಲ್ಲಿ ಸಿಮೆಟ್ರಿಕ್ ಆಗಿರೋದ್ರಿಂದ ನಾನು ಡೈರೆಕ್ಟ್ ಆಗಿ ಡೆಫಿನೇಷನ್ ಬರೀತೀನಿ. ಎ ಬಿ ಬಿಲಾಂಗ್ಸ್ ಟು ಆರ್ ಇಂಪ್ಲೈಸ್ ಬಿ ಎ ಬಿಲಾಂಗ್ಸ್ ಟು ಆರ್. ಅಂದ್ರೆ ರಿಲೇಷನ್ ಒಳಗಡೆ ಎ ಬಿ ಫಾರ್ಮಲ್ ಯಾವೆಲ್ಲ ಎಲಿಮೆಂಟ್ ಇದಾವೋ ಆ ಎಲ್ಲಾ ಎಲಿಮೆಂಟ್ಗಳಿಗೆ ಬಿ ಎ ಫಾರ್ಮಲ್ ಕೂಡ ಒಂದು ಎಲಿಮೆಂಟ್ ಇದೆ ಅಂತ ಅರ್ಥ. ಸೊ ಫಾರ್ ಆಲ್ ಎ ಬಿ ಬಿಲಾಂಗ್ಸ್ ಟು ದ ಸೆಟ್ ಎ. ಸೊ ಇದನ್ನ ಮಾತ್ರ ಮರಿಬಾರ್ದು, ಫಾರ್ ಆಲ್ ಎ ಬಿ ಬಿಲಾಂಗ್ಸ್ ಟು ಎ ಅನ್ನೋದನ್ನ ಬರೀಲೇಬೇಕು. ಸೊ ಇಫ್ ಎ ಬಿ ಬಿಲಾಂಗ್ಸ್ ಟು ಎ ಬಿ ಅನ್ನೋದು ರಿಲೇಷನ್ ಒಳಗಡೆ ಇದೆ, ಜೊತೆಗೆ ಬಿ ಎ ಅನ್ನೋ ಎಲಿಮೆಂಟ್ ಕೂಡ ರಿಲೇಷನ್ ಒಳಗಡೆ ಇರೋದ್ರಿಂದ ನಾವೇನಂತ ಹೇಳ್ತೀವಿ ಅಂತಂದ್ರೆ ದಿಸ್ ಇಂಪ್ಲೈಸ್ ಆರ್ ಈಸ್ ಸಿಮೆಟ್ರಿಕ್. ಸೊ ಆರ್ ಈಸ್ ಸಿಮೆಟ್ರಿಕ್. ನೌ ಲೆಟ್ ಅಸ್ ಚೆಕ್ ವೆದರ್ ಇಟ್ ಈಸ್ ಟ್ರಾನ್ಸಿಟಿವ್ ಆರ್ ನಾಟ್. ಸೊ ಅವರೇ ಹೇಳ್ತಾರೆ ಅಲ್ಲಿ ಟ್ರಾನ್ಸಿಟಿವ್ ಅಲ್ಲ ಅಂತ. ಹೇಗೆ ಅಂತ ನಾವು ಇಲ್ಲಿ ಹುಡುಕ್ಬೇಕು. ಎ ಬಿ ಬಿಲಾಂಗ್ಸ್ ಟು ಆರ್ ಅಂಡ್ ಬಿ ಸಿ ಬಿಲಾಂಗ್ಸ್ ಟು ಆರ್, ದೆನ್ ಎ ಸಿ ಬಿಲಾಂಗ್ಸ್ ಟು ಆರ್ ಆಗಿರ್ಬೇಕು. ಇಲ್ಲಿ ಎ ಬಿ ಅಂದ್ರೆ ಯಾವ್ದು? ಇಲ್ಲಿ 2. ಹಾಗಾದ್ರೆ 2, ಸಮಥಿಂಗ್ ಇರೋ ತರದ್ದು ಇನ್ನೊಂದು ಯಾವ್ದಾದ್ರು ಎಲಿಮೆಂಟ್ ಇದೆಯಾ? ಇಲ್ಲೇ ಇದೆ ನೋಡಿ, ಬಿ ಸಿ. ಹಾಗಾದ್ರೆ ಎ ಬಿ ಫಾರ್ಮ್ ಅಲ್ಲಿ 1, 2 ಅನ್ನೋ ಎಲಿಮೆಂಟ್ ಇದ್ರೆ ಬಿ ಸಿ ಫಾರ್ಮ್ ಅಲ್ಲಿ 2, 1 ಎಲಿಮೆಂಟ್ ಇದೆ. ಹಾಗಾದ್ರೆ ನಾನ್ ಸರ್ಚ್ ಮಾಡಬೇಕಾಗಿರೋದು ಯಾವ ಆರ್ಡರ್ಡ್ ಪೇರ್ ಅಂತಂದ್ರೆ 1, 1 ಅನ್ನೋ ಆರ್ಡರ್ಡ್ ಪೇರ್ ಇದೆಯಾ ರಿಲೇಷನ್ ಒಳಗಡೆ? ಇಲ್ಲ. ಸೊ ವಿ ಸೇ ದಟ್ ದ ರಿಲೇಷನ್ ಆರ್ ಈಸ್ ನಾಟ್ ಟ್ರಾನ್ಸಿಟಿವ್. ಸೊ ಬರೆಯೋದು ಹೆಂಗ್ ಬರೀತೀರಿ ಅಂತಂದ್ರೆ ಇದೇ ಕಂಡೀಷನ್ ಅನ್ನೇ ಬರೀತೀರಿ. 1, 2 ಬಿಲಾಂಗ್ಸ್ ಟು ಆರ್ ಅಂಡ್ 2, 1 ಬಿಲಾಂಗ್ಸ್ ಟು ಆರ್. ಸೊ ಎ ಬಿ ಮತ್ತು ಬಿ ಸಿ ಫಾರ್ಮ್ ಅಲ್ಲಿ ಎರಡು ಎಲಿಮೆಂಟ್ಗಳು ಸಿಕ್ಕಿದೆ. ಆದರೆ ಎ ಸಿ ಫಾರ್ಮ್ ಅಲ್ಲಿ ಎಲಿಮೆಂಟ್ ಇಲ್ಲ. ಎ ಸಿ ಅಂತಂದ್ರೆ 1, 1 ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ದಿಸ್ ಇಂಪ್ಲೈಸ್ ಆರ್ ಈಸ್ ನಾಟ್ ಟ್ರಾನ್ಸಿಟಿವ್. ಆರ್ ಈಸ್ ನಾಟ್ ಟ್ರಾನ್ಸಿಟಿವ್. ಸೊ ಫ್ರಮ್ ದಿಸ್ we say that this relation R is neither reflexive nor transitive, but it is symmetric relation. The next question is, here T be the set of all triangles in a plane with R a relation in T given by R equal to T1 T2 such that T1 is congruent to T2. Show that R is an equivalence relation. ಇಲ್ಲಿ ಇಕ್ವಿವ್ಯಾಲೆನ್ಸ್ ರಿಲೇಷನ್ ಅಂತಂದ್ರೆ ಗೊತ್ತಿರಬಹುದು ನಿಮಗೆ, ಆಲ್ರೆಡಿ ನಾನು ಫಸ್ಟ್ ವಿಡಿಯೋನಲ್ಲಿ ಡಿಸ್ಕಸ್ ಮಾಡಿದ್ದೀನಿ.
ಏನ್ ಇಕ್ವಾಲೆನ್ಸ್ ರಿಲೇಷನ್ ಅಂತಂದ್ರೆ ಎ ರಿಲೇಷನ್ ಆರ್ ಈಸ್ ಸೆಡ್ ಟು ಬಿ ಇಕ್ವಾಲೆನ್ಸ್ ರಿಲೇಷನ್ ಇಫ್ ಇಟ್ ಈಸ್ ರಿಫ್ಲೆಕ್ಸಿವ್, ಸಿಮೆಟ್ರಿಕ್ ಅಂಡ್ ಟ್ರಾನ್ಸಿಟಿವ್. ಮೂರು ಆಗಿರಬೇಕು, ರಿಫ್ಲೆಕ್ಸಿವ್ ಆಗಿರಬೇಕು, ಸಿಮೆಟ್ರಿಕ್ ಆಗಿರಬೇಕು, ಟ್ರಾನ್ಸಿಟಿವ್ ಆಗಿರಬೇಕು. ಮೂರು ಆಗಿದ್ರೆ ಮಾತ್ರ ಆ ರಿಲೇಷನ್ ನಾವೇಂತ ಹೇಳ್ತೀವಿ, ಇಕ್ವಾಲೆನ್ಸ್ ರಿಲೇಷನ್ ಅಂತ ಹೇಳ್ತೀವಿ. ಇಲ್ಲಿ ಪ್ರೂವ್ ಮಾಡಬೇಕಾಗಿರೋದು ಅದನ್ನೇನೆ, ದಿಸ್ ರಿಲೇಷನ್ ಈಸ್ ಈಕ್ವಾಲೆನ್ಸ್ ರಿಲೇಷನ್ ಅಂತ ಪ್ರೂವ್ ಮಾಡಬೇಕಾಗಿರೋದು. ಓಕೆ, ಅವರೇನ ಇಲ್ಲಿ ಡಿಫೈನ್ ಮಾಡಿದ್ರೆ ಸೆಟ್ ಅನ್ನ ಏನಂತ ಡಿಫೈನ್ ಮಾಡಿದ್ರೆ ಕ್ಯಾಪಿಟಲ್ ಟಿ ಅಂತ ಡಿಫೈನ್ ಮಾಡಿದ್ರೆ, ಇದ್ರೊಳಗಡೆ ಯಾವ ಎಲಿಮೆಂಟ್ಗಳಿದೆ ಅಂತಂದ್ರೆ ಇಟ್ ಈಸ್ ಸೆಟ್ ಆಫ್ ಆಲ್ ಟ್ರಯಾಂಗಲ್ಸ್ ಇನ್ ಎ ಪ್ಲೇನ್. ಒಂದು ಪ್ಲೇನ್ ಮೇಲೆ ಬರಬಹುದಾದಂಥ ಎಲ್ಲಾ ಟ್ರಯಾಂಗಲ್ಗಳನ್ನ ಕಲೆಕ್ಟ್ ಮಾಡಿ ಈ ಸೆಟ್ ಒಳಗಡೆ ಬರೆದಿದ್ದಾರೆ. ಮತ್ತೆ ಈ ಸೆಟ್ ಮೇಲೆ ಯಾವ ರೀತಿ ಒಂದು ರಿಲೇಷನ್ ಡಿಫೈನ್ ಮಾಡಿದ್ದಾರೆ ಅಂತಂದ್ರೆ ಇಲ್ಲಿ ಡಿಫೈನ್ ಮಾಡಿದ್ದಾರೆ ನೋಡಿ, T1 T2 ಎರಡು ಟ್ರಯಾಂಗಲ್ಗಳಿವು, T1 ಅಂಡ್ T2 ದೀಸ್ ಟು ಆರ್ ಟ್ರಯಾಂಗಲ್ಸ್. ಈ ಸೆಟ್ ಒಳಗಡೆಯಿಂದ ತಗೊಂಡ್ ಬಂದಂತ ಟ್ರಯಾಂಗಲ್ಸ್ಗಳು. ಆದ್ರೆ ಯಾವ ಎಲ್ಲಾ ಟ್ರಯಾಂಗಲ್ಸ್ಗಳು ಬಂದಿರಲ್ಲ. ಇಲ್ಲಿ ಯಾವ ರೀತಿ ಟ್ರಯಾಂಗಲ್ಸ್ಗಳು ಬಂದಿರ್ತವೆ ಅಂತಂದ್ರೆ ಆ ಎರಡು ಟ್ರಯಾಂಗಲ್ಗಳು ಕಾಂಗ್ರಿಯೆಂಟ್ ಆಗಿದ್ರೆ ಮಾತ್ರ ಈ ರಿಲೇಷನ್ ಒಳಗಡೆ ಬಂದಿರ್ತವೆ. ಸೊ T1 ಮತ್ತು T2ಗಳು ಏನಾಗಿರ್ಬೇಕು ಅಂತಂದ್ರೆ ಕಾಂಗ್ರಿಯೆಂಟ್ ಆಗಿರ್ಬೇಕು. ಸೊ ಕಾಂಗ್ರಿಯೆಂಟ್ ಅಂದ್ರೆ ಏನು ಅನ್ನೋ ಐಡಿಯಾ ನಿಮ್ಗೆ ಗೊತ್ತಿರಬೇಕು. ಇಲ್ಲ ಅಂತಂದ್ರೆ ಸೊ ಒಂದ್ಸಾರಿ ಹೈಸ್ಕೂಲಲ್ಲಿ ಅದರ ಐಡಿಯಾ ಇದೆ, ಅದರ ಕಾನ್ಸೆಪ್ಟ್ ಇದೆ. ಸೊ ಒಂದ್ಸಾರಿ ಅದನ್ನ ರಿವೈಸ್ ಮಾಡಿದ್ರೆ ಒಳ್ಳೇದು. ಸೊ ಕಾಂಗ್ರಿಯೆಂಟ್ ಅಂತಂದ್ರೆ ಶೇಪು ಮತ್ತು ಸೈಜು, ಎರಡು ಟ್ರಯಾಂಗಲ್ಸ್ ಇದೆ ಅಂತಂದ್ರೆ ಆ ಎರಡು ಟ್ರಯಾಂಗಲ್ಸ್ಗಳ ಶೇಪ್ ಅಂಡ್ ಸೈಜ್ ಎರಡು ಒಂದಕ್ಕೊಂದು ಈಕ್ವಲ್ ಆಗಿತ್ತು ಅಂತಂದ್ರೆ, ಒಂದೇ ರೀತಿ ಇತ್ತು ಅಂತಂದ್ರೆ ಅವಾಗ ನಾವೇನಂತ ಹೇಳ್ತೀವಿ ಅಂತಂದ್ರೆ ಆ ಎರಡು ಟ್ರಯಾಂಗಲ್ಸ್ಗಳು ಕಾಂಗ್ರಿಯೆಂಟ್ ಅಂತ ಹೇಳ್ತೀವಿ. ಅಂದ್ರೆ ಒಂದು ಟ್ರಯಾಂಗಲ್ ಅನ್ನ ಇನ್ನೊಂದು ಟ್ರಯಾಂಗಲ್ ಮೇಲೆ ಫಿಕ್ಸ್ ಮಾಡಿದಾಗ ಅಥವಾ ಇಟ್ಟಾಗ ಆ ಎರಡು ಟ್ರಯಾಂಗಲ್ಗಳು ಏನಾಗಬೇಕು ಅಂತಂದ್ರೆ ಕೋಇನ್ಸೈಡ್ ಆಗಬೇಕು, ಸೂಪರ್ ಇಂಪೋಸ್ ಆಗ್ಬೇಕು. ಅವು ಕೆಲವೊಮ್ಮೆ ಏನಾಗ್ತದೆ ಅಂತ ಸ್ವಲ್ಪ ರೊಟೇಟ್ ಮಾಡಿ ಅಥವಾ ರಿವಾಲ್ವ್ ಮಾಡಿ ಫ್ಲಿಪ್ ಮಾಡಿ ಏನ್ ಮಾಡ್ಬೇಕಾಗ್ತದೆ ಅಂದ್ರೆ ಅಲೈನ್ ಮಾಡಬೇಕಾಗ್ತದೆ. ಒಂದು ಟ್ರಯಾಂಗಲ್ ಇನ್ನೊಂದು ಟ್ರಯಾಂಗಲ್ ಮೇಲೆ ಫಿಕ್ಸ್ ಮಾಡುವಾಗ ಈ ರೀತಿ ಫಿಕ್ಸ್ ಮಾಡಿದಾಗ ಒಂದು ಟ್ರಯಾಂಗಲ್ ಇನ್ನೊಂದು ಟ್ರಯಾಂಗಲ್ ಮೇಲೆ ಕೋಇನ್ಸೈಡ್ ಆಯ್ತು ಅಂತಂದ್ರೆ ಅವಾಗ ಹೇಳ್ತೀವಿ ನಾವು ಆ ಎರಡು ಟ್ರಯಾಂಗಲ್ಗಳು ಕಾಂಗ್ರಿಯೆಂಟ್ ಅಂತ ಹೇಳ್ತೀವಿ. ಸೊ ಈ ಕಾನ್ಸೆಪ್ಟ್ ನಿಮ್ಗೆ ಗೊತ್ತಿರಬೇಕು. ಓಕೆ, ಸೊ ಫಸ್ಟ್ ಒನ್ ನಾನು ಯಾವ್ದಕ್ಕೆ ಮೂವ್ ಆಗ್ತೀನಿ ಅಂತಂದ್ರೆ ರಿಫ್ಲೆಕ್ಸಿವ್ ಹೋಗ್ತೀನಿ ಈಗ. ಸೊ ಇಲ್ಲಿ ಅವರೇ ಹೇಳಿದರೆ ಇದು ಇಕ್ವಾಲೆನ್ಸ್ ರಿಲೇಷನ್ ಅಂತ. ಸೊ ಇಕ್ವಾಲೆನ್ಸ್ ರಿಲೇಷನ್ ಅಂತಂದ್ರೆ ಇಟ್ ಶುಡ್ ಬಿ ರಿಫ್ಲೆಕ್ಸಿವ್ ಅಂಡ್ ಇಟ್ ಶುಡ್ ಬಿ ಸಿಮೆಟ್ರಿಕ್ ಅಂಡ್ ಆಲ್ಸೋ ಟ್ರಾನ್ಸಿಟಿವ್. ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್ ಮೂರು ಆಗ್ಲೇಬೇಕು. ಅದ್ನಾಗ ಮಾತ್ರ ನಾವು ಅದು ಈಕ್ವಾಲೆನ್ಸ್ ರಿಲೇಷನ್ ಅಂತ ಹೇಳಕ್ ಸಾಧ್ಯ. ಸೊ ಇಲ್ಲ ಅಂತಂದ್ರೆ ಇಲ್ಲ, ರಿಫ್ಲೆಕ್ಸಿವ್. ಸೊ ವಿ ನೋ ದಟ್ ಎವ್ರಿ ಟ್ರಯಾಂಗಲ್ ಈಸ್ ಕಾಂಗ್ರಿಯೆಂಟ್ ಟು ಇಟ್ ಸೆಲ್ಫ್. ಸೊ ಯಾವುದೇ ಟ್ರಯಾಂಗಲ್ ತನ್ನ ಜೊತೆ ತಾನೇ ಏನಾಗಿರುತ್ತೆ ಅಂದ್ರೆ ಕಾಂಗ್ರಿಯೆಂಟ್ ಆಗಿರ್ತದೆ. ಯಾಕಂದ್ರೆ ಅದು ಶೇಪ್ ಮತ್ತು ಸೈಜ್ ಒಂದೇ ಆಗಿರೋದ್ರಿಂದ ಪ್ರತಿಯೊಂದು ಟ್ರಯಾಂಗಲ್ ನ ಅದ್ರ ಜೊತೆನೆ ಕಂಪೇರ್ ಮಾಡಿದಾಗ ಸೊ ಕಾಂಗ್ರಿಯೆಂಟ್ ಆಗಿರ್ತದೆ. ಸೊ ಕ್ಲಿಯರ್ಲಿ T1 is congruent to T1. ಸೊ ರಿಫ್ಲೆಕ್ಸಿವ್ ಅಂತಂದ್ರೆ ಎರಡು ಎಲಿಮೆಂಟ್ಗಳು ಸೇಮ್ ಇರಬೇಕಲ್ಲ, ಹಂಗಾಗಿ T1 ಮತ್ತು T2 ಎರಡನ್ನು T1 ಅಂತಾನೆ ತಗೊಂಡ್ಬಿಡ್ತೀವಿ. ಸೊ T1 is congruent to T1. This implies T1, T1 belongs to R. ಯಾವಾಗ ಈ ಕಂಡೀಷನ್ ಹೋಲ್ಡ್ ಆಗುತ್ತೋ ಈ ಎರಡು ಎಲಿಮೆಂಟ್ಗಳು ಆರ್ಡರ್ಡ್ ಪೇರ್ ಫಾರ್ಮ್ ಅಲ್ಲಿ ರಿಲೇಷನ್ ಒಳಗಡೆ ಬಂದ್ಬಿಡ್ತವೆ. ಯಾವಾಗ ಈ ಆರ್ಡರ್ಡ್ ಪೇರ್ಗಳು ರಿಲೇಷನ್ ಒಳಗಡೆ ಇರ್ತಾವೋ ಅವಾಗ ಈ ಕಂಡೀಷನ್ ಸ್ಯಾಟಿಸ್ಫೈ ಆಗ್ತದೆ. ಸೊ ಇದು ಒಂದು ರೀತಿ ವೈಸ್ ವರ್ಸಾ ಕಂಡೀಷನ್, ಇದು ನೆನ್ಪಿಡ್ಬೇಕು. ಆರ್ಡರ್ಡ್ ಪೇರ್ ಫಾರ್ಮ್ ಅಲ್ಲಿ ಬಂದಿದೆ ಅಂತಂದ್ರೆ ಪಕ್ಕದಲ್ಲಿರೋ ಕಂಡೀಷನ್ ಸ್ಯಾಟಿಸ್ಫೈ ಮಾಡ್ತಿದ್ದಾವೆ ಅಂತ ಅರ್ಥ. ಪಕ್ಕದಲ್ಲಿರೋ ಕಂಡೀಷನ್ ಸ್ಯಾಟಿಸ್ಫೈ ಮಾಡ್ತಿದ್ದಾವೆ ಅಂತಂದ್ರೆ ಅವು ಆರ್ಡರ್ಡ್ ಪೇರ್ ಫಾರ್ಮ್ ಅಲ್ಲಿ ರಿಲೇಷನ್ ಒಳಗಡೆ ಬರ್ತವೆ ಅಂತ ಅರ್ಥ. ಇಲ್ಲಿ ಕಂಡೀಷನ್ ಸ್ಯಾಟಿಸ್ಫೈ ಮಾಡ್ತಿದೆ. ಸೊ T1 ಈಸ್ ಕಾಂಗ್ರಿಯೆಂಟ್ ಟು T1 ಅಂತ ಕಂಡೀಷನ್ ಸ್ಯಾಟಿಸ್ಫೈ ಮಾಡ್ತಿದೆ ಅಂತಂದ್ರೆ ಆರ್ಡರ್ಡ್ ಪೇರ್ ಫಾರ್ಮ್ ಅಲ್ಲಿ ಅವು ರಿಲೇಷನ್ ಒಳಗಡೆ ಬರಬೇಕು. ಸೊ T1 ಬಿಲಾಂಗ್ಸ್ ಟು R ಫಾರ್ ಆಲ್ T1 ಬಿಲಾಂಗ್ಸ್ ಟು T. ದಿಸ್ T1 ಈಸ್ ಟ್ರಯಾಂಗಲ್ ಅಂಡ್ ದಿಸ್ T ಈಸ್ ಸೆಟ್ ಕಂಟೈನಿಂಗ್ ದೀಸ್ ಟ್ರಯಾಂಗಲ್ಸ್. ಸೊ ಎಲ್ಲ ಟ್ರಯಾಂಗಲ್ಗಳು ಯಾವ ಸೆಟ್ ಇಂದ ಬಂದಿರ್ತವೆ? T ಅನ್ನೋ ಸೆಟ್ ಇಂದ ಬಂದಿರೋದ್ರಿಂದ ಎಲಿಮೆಂಟ್ಗಳನ್ನ ನಾವೆಲ್ಲಿ ಬರಿತೀವಿ ಅಂದ್ರೆ ಸೆಟ್ ಇಂದ ಬರಿತೀವಿ. ಸೊ T1 ಬಿಲಾಂಗ್ಸ್ ಟು ಕ್ಯಾಪಿಟಲ್ T. ಓಕೆ, ಸೊ ದಿಸ್ ಇಂಪ್ಲೈಸ್ R is reflexive. So every triangle is congruent to itself ಅಂತ ಅರ್ಥ. ಓಕೆ, ಸೆಕೆಂಡ್ ಒನ್ ಸಿಮೆಟ್ರಿಕ್. ಇಲ್ಲಿ ಒಂದು ಆರ್ಡರ್ಡ್ ಪೇರ್ ನಾವೇ ತಗೋಬೇಕು. A, B ಫಾರ್ಮಲ್ ಇರೋದನ್ನ ತಗೊಳ್ಬೇಕು. B, A
ಅದರೊಳಗಡೆ ಇದೆ ಅಂತ ಪ್ರೂವ್ ಮಾಡಬೇಕು. ಸೊ ನಾನೇನು ಮಾಡ್ತೀನಿ ಅಂತಂದರೆ ಒಂದು ಆರ್ಡರ್ಡ್ ಪೇರ್ ತಗೊಳ್ತೀನಿ. ಲೆಟ್ T1, T2 ಬಿಲಾಂಗ್ಸ್ ಟು ಆರ್. ಸೊ T1 T2 ರಿಲೇಷನ್ ಒಳಗಡೆ ಇದೆ ಅಂತ ಅನ್ಕೊಳ್ಳೋಣ. T1 T2 ರಿಲೇಷನ್ ಒಳಗಡೆ ಇದೆ ಅಂತಂದ್ರೆ ಅದರ ಅರ್ಥ T1 ಇಸ್ ಕಾಂಗ್ರುಯೆಂಟ್ ಟು T2. ನಾನು ಆಗಲೇ ಹೇಳಿದ್ನಲ್ಲ, ಆರ್ಡರ್ಡ್ ಪೇರ್ ಫಾರ್ಮಲ್ಲಿ ಬಂದಿದ್ರೆ ಒಂದು ಪ್ರಾಪರ್ಟಿನ ಸ್ಯಾಟಿಸ್ಫೈ ಮಾಡ್ತದೆ. ಪ್ರಾಪರ್ಟಿನ ಸ್ಯಾಟಿಸ್ಫೈ ಮಾಡಿದ್ರೆ ಆರ್ಡರ್ಡ್ ಪೇರ್ ಫಾರ್ಮಲ್ಲಿ ಬರುತ್ತೆ ಅಂತ. ಸೊ ಇಲ್ಲಿ ಆರ್ಡರ್ಡ್ ಪೇರ್ ಫಾರ್ಮಲ್ಲಿ ತಗೊಂಡಿದ್ದೀನಿ ಅಂತಂದ್ರೆ ಕಂಡೀಷನ್ ಅನ್ನ ಸ್ಯಾಟಿಸ್ಫೈ ಮಾಡಬೇಕು. ಸೊ ದಿಸ್ ಇಂಪ್ಲೈಸ್ T1 ಈಸ್ congruent to T1 is congruent to T2. ಇಲ್ಲಿ ಬೇಕಾದ್ರೆ ಸಿಂಬಲ್ ಬಳಸಬಹುದು. ಇಫ್ T1 is congruent to T2 then T2 is also congruent to T1. ಸೊ ಅದೇನು ಬೇರೆ ದೊಡ್ಡ ವಿಷಯ ಅಲ್ಲ. T1 ಅನ್ನೋದು T2ಗೆ ಕಾಂಗ್ರುಯೆಂಟ್ ಆಗಿತ್ತು ಅಂದ್ರೆ T2 ಅನ್ನೋದು T1ಗೆ. T1 T2 ಆರ್ ಟ್ರಯಾಂಗಲ್ಸ್ ಹಿಯರ್. ಸೊ ಟ್ರಯಾಂಗಲ್, ಫಸ್ಟ್ ಟ್ರಯಾಂಗಲ್ ಸೆಕೆಂಡ್ ಟ್ರಯಾಂಗಲ್ಗೆ ಕಾಂಗ್ರುಯೆಂಟ್ ಆಗಿತ್ತು ಅಂತಂದ್ರೆ ಆಬ್ವಿಯಸ್ಲಿ ಸೆಕೆಂಡ್ ಟ್ರಯಾಂಗಲ್ ಫಸ್ಟ್ ಟ್ರಯಾಂಗಲ್ಗೆ ಕಾಂಗ್ರುಯೆಂಟ್ ಆಗಿರುತ್ತೆ. ಸೊ T2 ಈಸ್ ಕಾಂಗ್ರುಯೆಂಟ್ ಟು T1. ಸೊ ಯಾವಾಗ T2 ಕಾಂಗ್ರುಯೆಂಟ್ ಟು T1 ಆಗ್ತದೋ ಇದನ್ನ ಆರ್ಡರ್ ಪೇರ್ ಫಾರ್ಮಲ್ಲಿ ಹೆಂಗೆ ಬರಿತೀವಿ? T2, T1 ಬಿಲಾಂಗ್ಸ್ ಟು ಆರ್ ಫಾರ್ ಆಲ್ T1, T2. ಇವೆರಡು ಟ್ರಯಾಂಗಲ್ಗಳು ಎಲ್ಲಿಂದ ಬಂದಿರ್ತವೆ? ಕ್ಯಾಪಿಟಲ್ T ಇಂದ ಬಂದಿರ್ತವೆ. ಸೊ ಇಫ್ T1 T2 ಬಿಲಾಂಗ್ಸ್ ಟು ಆರ್, ನಾವು T2, T1 ಆಲ್ಸೋ ಬಿಲಾಂಗ್ಸ್ ಟು ಆರ್ ಅಂತ ಪ್ರೂವ್ ಮಾಡಿದ್ವಿ. ದಿಸ್ ಇಂಪ್ಲೈಸ್ R is symmetric. So R is symmetric. So ಇದು ರಿಫ್ಲೆಕ್ಸಿವ್ ಆಯಿತು and also symmetric. Now let us move towards transitive relation. Okay, third one, transitive. ಟ್ರಾನ್ಸಿಟಿವ್ ರಿಲೇಷನ್ ಆಗುತ್ತೆ. ಇಲ್ಲಿ ಎರಡು ಆರ್ಡರ್ಡ್ ಪೇರ್ಗಳನ್ನ ತಗೊಳ್ಬೇಕು. ಲೆಟ್ T1, T2 ಬಿಲಾಂಗ್ಸ್ ಟು ಆರ್. ಎರಡು ಆರ್ಡರ್ಡ್ ಪೇರ್ ಒಂದು ಆರ್ಡರ್ ಪೇರ್ ಆ್ಯಂಡ್ T2, T3 ಬಿಲಾಂಗ್ಸ್ ಟು ಆರ್. ನೋಡಿ, ಸೆಕೆಂಡ್ ಎಲಿಮೆಂಟು ಫಸ್ಟ್ ಎಲಿಮೆಂಟ್ ಸೇಮ್ ಇರೋ ಥರನೇ ತಗೊಳ್ಬೇಕು ಆರ್ಡರ್ ಪೇರ್ಗಳು. ಸೊ T1, T2 ಬಿಲಾಂಗ್ಸ್ ಟು ಆರ್ ಆ್ಯಂಡ್ T2, T3 ಬಿಲಾಂಗ್ಸ್ ಟು ಆರ್. ಸೊ ಪ್ರೂವ್ ಮಾಡಬೇಕಾಗಿರೋದು T1, T3 ಬಿಲಾಂಗ್ಸ್ ಟು ಆರ್ ಅಂತ ಪ್ರೂವ್ ಮಾಡಬೇಕು. ದಿಸ್ ಇಂಪ್ಲೈಸ್ T1, T2 ಬಿಲಾಂಗ್ಸ್ ಟು ಆರ್ ಅಂದ್ರೆ ಅರ್ಥ T1 ಈಸ್ ಕಾಂಗ್ರುಯೆಂಟ್ ಟು T2 ಅಂತ ಅರ್ಥ. ಸೊ ದಿಸ್ ಇಂಪ್ಲೈಸ್ T1 ಈಸ್ ಕಾಂಗ್ರುಯೆಂಟ್ ಟು T2. ಅದೇ ರೀತಿ T2, T3 ಬಿಲಾಂಗ್ಸ್ ಟು ಆರ್ ಅಂದ್ರೆ ಅರ್ಥ ಏನು? T2 ಈಸ್ ಕಾಂಗ್ರುಯೆಂಟ್ ಟು T3. T2 is congruent to T3. So T1 is congruent to T2 and T2 is congruent to T3. So first triangle is congruent to second triangle and second triangle is congruent to third triangle. So ಇಲ್ಲಿಂದ ನಾನೇನಂತ ಹೇಳ್ಬೋದು ಅಂತಂದ್ರೆ T1 is congruent to T3 ಹೇಳ್ಬೋದಲ್ಲ. ಸೊ T1 ಅನ್ನೋದು T2ಗೆ ಕಾಂಗ್ರುಯೆಂಟು, T2 ಅನ್ನೋದು T3ಗೆ ಕಾಂಗ್ರುಯೆಂಟ್ ಆದರೆ ವಿ ಕ್ಯಾನ್ ಸೇ ದಟ್ T1 is congruent to T3. ಸೊ ಫಸ್ಟ್ ಟ್ರಯಾಂಗಲ್ ಮತ್ತು ಥರ್ಡ್ ಟ್ರಯಾಂಗಲ್ ಕೂಡ ಏನಾಗಿರ್ತವೆ? ಕಾಂಗ್ರುಯೆಂಟ್ ಆಗಿರ್ತವೆ. ದಿಸ್ ಇಂಪ್ಲೈಸ್ T1 ಈಸ್ ಕಾಂಗ್ರುಯೆಂಟ್ ಟು T3. ಸೊ ಯಾವಾಗ ಕಂಡೀಷನ್ಸ್ ಹೋಲ್ಡ್ ಆಯ್ತಲ್ಲ, ಆರ್ಡರ್ಡ್ ಪೇರ್ ಫಾರ್ಮಲ್ಲಿ ರಿಲೇಷನ್ ಒಳಗಡೆ ಬರ್ತದೆ. ದೇರ್ ಫೋರ್ T1, T3 ಬಿಲಾಂಗ್ಸ್ ಟು ಆರ್. ನೋಡಿ, T1, T2 ಬಿಲಾಂಗ್ಸ್ ಟು ಆರ್, T2, T3 ಬಿಲಾಂಗ್ಸ್ ಟು ಆರ್. And just now we proved that T1, T3 belongs to R for all T1, T2, T3 belongs to the set capital T. This implies R is transitive. So ಇಲ್ಲಿ ಲಾಸ್ಟ್ ಬರೆಯುವಾಗ ಇಲ್ಲಿ ಕೆಲವೊಮ್ಮೆ ಏನಾಗ್ತಂದ್ರೆ ಅವಸರದಲ್ಲಿ ಕನ್ಕ್ಲೂಷನ್ನ ಬರೀದೇ ಬಂದ್ಬಿಡ್ತೀರಿ. ಕನ್ಕ್ಲೂಷನ್ ಆಕ್ಚುಲಿ ಏನು ಬರಿಬೇಕು? ಅವ್ರೇನು ಕೇಳಿದ್ದಾರೆ ಅಂತಂದ್ರೆ ಇದನ್ನು ನಾವು ಈಕ್ವ್ಯಾಲೆನ್ಸ್ ರಿಲೇಷನ್ ಅಂತ ಪ್ರೂವ್ ಮಾಡಕ್ಕೆ ಹೇಳಿದ್ದಾನೆ. ನೋಡಿ ಇಲ್ಲಿ, ಪ್ರೂವ್ ದ್ಯಾಟ್ ಇಟ್ ಈಸ್ ಅನ್ ಈಕ್ವ್ಯಾಲೆನ್ಸ್ ರಿಲೇಷನ್. ಸೊ ಈಕ್ವ್ಯಾಲೆನ್ಸ್ ರಿಲೇಷನ್ ಅಂತ ಪ್ರೂವ್ ಮಾಡಕ್ಕೆ ಹೇಳಿರೋದು. ಸೊ ನಾವು ಜಸ್ಟ್ ಏನು ಮಾಡಿದ್ದೀವಿ ಅಂತಂದ್ರೆ ಇದು ರಿಫ್ಲೆಕ್ಸಿವ್ ಆಗ್ತದೆ, ಸಿಮೆಟ್ರಿಕ್ ಆಗ್ತದೆ, ಟ್ರಾನ್ಸಿಟಿವ್ ಆಗ್ತದೆ ಅಂತ ಪ್ರೂವ್ ಮಾಡಿದ್ವಿ. ಹಾಗಾದ್ರೆ ಇದರಿಂದ ಈಕ್ವ್ಯಾಲೆನ್ಸ್ ರಿಲೇಷನ್ ಅಂತ ಹೆಂಗೆ ಕನ್ಕ್ಲೂಡ್ ಮಾಡ್ತೀರಾ? ಮೂರು ಆಗಿರೋದ್ರಿಂದ ಇದು ಈಕ್ವ್ಯಾಲೆನ್ಸ್ ರಿಲೇಷನ್ ಆಗ್ತದೆ. ಎಸ್, ಅದನ್ನ ಬರಿಬೇಕು ನಾವು. ಸಿನ್ಸ್ ಲಾಸ್ಟ್ ಕನ್ಕ್ಲೂಷನ್ ಬರಿಲೇಬೇಕು ನಾವು. ಸಿನ್ಸ್
R is reflexive. Since R is reflexive, symmetric and transitive. ಸೊ ಆರ್ ಅನ್ನೋದು ರಿಫ್ಲೆಕ್ಸಿವ್ ಆಗಿದೆ, ಸಿಮೆಟ್ರಿಕ್ ಆಗಿದೆ, ಟ್ರಾನ್ಸಿಟಿವ್ ಆಗಿದೆ. ಹಾಗಾಗಿ ಸಿನ್ಸ್ ಆರ್ ಈಸ್ ರಿಫ್ಲೆಕ್ಸಿವ್, ಸಿಮೆಟ್ರಿಕ್ ಅಂಡ್ ಟ್ರಾನ್ಸಿಟಿವ್, ಆರ್ ಈಸ್ ಅನ್ ಇಕ್ವಿವ್ಯಾಲೆನ್ಸ್ ರಿಲೇಷನ್. ಆರ್ ಈಸ್ ಅನ್ ಇಕ್ವಿವ್ಯಾಲೆನ್ಸ್ ರಿಲೇಷನ್. ಇಕ್ವಿವ್ಯಾಲೆನ್ಸ್ ರಿಲೇಷನ್. ಸೊ ಈ ಕಂಡೀಷನ್ ಅನ್ನ ಮರೀದೆ ಬರೆದು ಬರಬೇಕು. ಸೊ ಇಕ್ವಿವ್ಯಾಲೆನ್ಸ್ ರಿಲೇಷನ್. And the next question, let L be the set of all lines in a plane. ಸೊ ಅಲ್ಲಿ ಟ್ರಯಾಂಗಲ್ಸ್ ಕೊಟ್ಟಿದ್ರು, ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದ್ರೆ ಲೈನ್ಸ್ಗಳು ಕೊಟ್ಟಿದ್ದಾರೆ. ಲೈನ್ಸ್ ಇನ್ ಎ ಪ್ಲೇನ್ ಅಂಡ್ ಆರ್ ಬಿ ದ ರಿಲೇಷನ್ ಇನ್ ಎಲ್ ಡಿಫೈನ್ಡ್ ಆಸ್ ಆರ್ ಈಕ್ವಲ್ ಟು L1 L2. L1 ಈಸ್ ಪರ್ಪೆಂಡಿಕ್ಯುಲರ್ ಟು L2. ಸೊ ಎರಡು ಲೈನ್ಗಳು ಪರ್ಪೆಂಡಿಕ್ಯುಲರ್ ಆಗಿದ್ರೆ ಅವು ರಿಲೇಷನ್ ಒಳಗಡೆ ಬರ್ತವೆ, ಇಲ್ಲ ಅಂತಂದ್ರೆ ಇಲ್ಲ. ಶೋ ದಟ್ ಆರ್ ಈಸ್ ಸಿಮೆಟ್ರಿಕ್ ಬಟ್ ನೈದರ್ ರಿಫ್ಲೆಕ್ಸಿವ್ ನಾಟ್ ಟ್ರಾನ್ಸಿಟಿವ್. ಇದು ಸಿಮೆಟ್ರಿಕ್ ಆಗ್ತದೆ ಅಂತ ಪ್ರೂವ್ ಮಾಡಬೇಕು, ಆದರೆ ರಿಫ್ಲೆಕ್ಸಿವ್ ಆಗಲ್ಲ, ಟ್ರಾನ್ಸಿಟಿವ್ ಆಗಲ್ಲ ಅಂತ ಪ್ರೂವ್ ಮಾಡಬೇಕು. ರಿಫ್ಲೆಕ್ಸಿವ್. We know that no line is perpendicular to itself. ಯಾವುದೇ ಲೈನ್ ತನ್ನ ಜೊತೆ ತಾನು ಪ್ಯಾರಲಲ್ ಆಗಿರ್ತದೆ, ಆದರೆ ತನ್ನ ಜೊತೆ ತಾನು ಪರ್ಪೆಂಡಿಕ್ಯುಲರ್ ಆಗಿರಲ್ಲ. ಸೊ ಕ್ಲಿಯರ್ಲಿ L1 is not perpendicular. L1 is not perpendicular to L1 ಅಥವಾ itself. ಇದರರ್ಥ ಏನು ಅಂತಂದ್ರೆ L1, L1 does not belongs to R. ಬಟ್ ರಿಫ್ಲೆಕ್ಸಿವ್ ಆಗಬೇಕಾಗಿತ್ತು ಅಂದ್ರೆ L1, L1 belongs to R ಆಗಬೇಕಾಗಿತ್ತು. belongs to R ಯಾವಾಗ ಆಗ್ತಿತ್ತು? L1 is perpendicular to L1 ಆಗಿದ್ರೆ. ಬಟ್ ಇನ್ಫ್ಯಾಕ್ಟ್ L1 is parallel to L1. L1 ಅಂತ ತನ್ನ ಜೊತೆ ತಾನೇ ತಗೊಂಡಾಗ ಪ್ಯಾರಲ್ ಆಗಿರ್ತವೆ, ಆದರೆ ಯಾವುದೇ ಕಾರಣಕ್ಕೂ ಪರ್ಪೆಂಡಿಕ್ಯುಲರ್ ಆಗಿರಲ್ಲ. ಸೊ ಇಲ್ಲಿ L1, L1 does not belongs to R. This implies R is not reflexive. R is not reflexive. ಅವ್ರು ಪ್ರೂವ್ ಮಾಡಕ್ಕೆ ಹೇಳಿದ್ದು ಕೂಡ ಅದೇನೆ, ನಾಟ್ ರಿಫ್ಲೆಕ್ಸಿವ್. ಸೆಕೆಂಡ್ ಒನ್ ಸಿಮೆಟ್ರಿಕ್. ಲೆಟ್ ಆರ್ಡರ್ ಪೇರ್ ತಗೋಬೇಕಲ್ಲ. ಲೆಟ್ L1, L2 belongs to R. L1, L2 belongs to R means L1 is perpendicular to L2. This implies L1 is perpendicular to L2. L1 is perpendicular to L2. See here, if this is the line L1, ಬೇಡ ಇರಿ, ಲೈನ್ ತಗೊಂಡ್ಬಿಡ್ತೀನಿ. If this is the line L1 and let us take another line L2. ಇಲ್ಲಿ ನೇಮ್ ಮಾಡ್ತೀನಿ. ಇಲ್ಲಿ ಇದು L1 ಅಂತ ಅನ್ಕೊಳ್ಳೋಣ, ಕ್ಯಾಪಿಟಲ್ ಕೊಟ್ಟಿದ್ದಾರಲ್ಲ. ಇದು L1 ಆಗಿರಲಿ, ಇದು L2 ಆಗಿರಲಿ. ಇಫ್ L1 is perpendicular to L2, then L2 is also perpendicular to L1. ಸೊ L1 L2 ಪರ್ಪೆಂಡಿಕ್ಯುಲರ್ ಆಗಿದ್ರೆ L2 ಅನ್ನೋದು L1 ಪರ್ಪೆಂಡಿಕ್ಯುಲರ್ ಆಗಿರ್ತದೆ. ಸೊ ದಿಸ್ ಇಂಪ್ಲೈಸ್ L2 is perpendicular to L1. ಸೊ ದೇ ಆರ್ ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್. ಸೊ L2 ಅನ್ನೋದು L1 ಪರ್ಪೆಂಡಿಕ್ಯುಲರ್ ಆಯಿತು ಅಂತಂದ್ರೆ ನಾವು ಆರ್ಡರ್ಡ್ ಪೇರ್ ಫಾರ್ಮ್ ಅಲ್ಲಿ ರಿಲೇಷನ್ ಒಳಗಡೆ ಬರಿಬಹುದು. Therefore L2, L1 belongs to R for all L1, L2 belongs to the set L. L ಅಂತಂದ್ರೆ ಕಲೆಕ್ಷನ್ ಆಫ್ ಆಲ್ ದ ಲೈನ್ಸ್ ಆನ್ ಎ ಪ್ಲೇನ್. ಒಂದು ಪ್ಲೇನ್ ಮೇಲೆ ಇರ್ತಕ್ಕಂಥ ಎಲ್ಲ ಲೈನ್ಸ್ಗಳ ಕಲೆಕ್ಷನ್. ಹಾಗಾಗಿ ಆ ಎಲ್ಲ ಲೈನ್ಗಳು ಯಾವೆಲ್ಲ ಪರ್ಪೆಂಡಿಕ್ಯುಲರ್ ಆಗಿದಾವಲ್ಲ ಅವೆಲ್ಲ ಕಲೆಕ್ಷನ್ಗಳು ಈ ಪ್ರಾಪರ್ಟಿನ ಸ್ಯಾಟಿಸ್ಫೈ ಮಾಡ್ತವೆ ಅಂತ ಅರ್ಥ. ಸೊ ದಿಸ್ ಇಂಪ್ಲೈಸ್ ಆರ್ ಈಸ್ ಸಿಮೆಟ್ರಿಕ್. ಸೊ ಆರ್ ಈಸ್ ಸಿಮೆಟ್ರಿಕ್. ಆಫ್ ಕೋರ್ಸ್ ದಿಸ್ ಈಸ್ ಸಿಮೆಟ್ರಿಕ್ ಬಟ್ ಇಟ್ ಈಸ್ ನಾಟ್ ರಿಫ್ಲೆಕ್ಸಿವ್. ರಿಫ್ಲೆಕ್ಸಿವ್ ಆಗಲಿಲ್ಲ ಆದರೆ ಸಿಮೆಟ್ರಿಕ್ ಆಯಿತು. ನೆಕ್ಸ್ಟ್ ಹೋಗೋಣ ಟ್ರಾನ್ಸಿಟಿವ್.
ಟ್ರಾನ್ಸಿಟಿವ್. ಇಲ್ಲಿ ಎರಡು ಆರ್ಡರ್ ಪೇರ್ ತಗೋಬೇಕು. ಲೆಟ್ L1 L2 belongs to R and L2 L3 belongs to R. So L1 L2 belongs to R and L2 L3 belongs to R. L1 L2 belongs to R ಅಂದ್ರೆ ಅರ್ಥ ಏನು? This implies L1 is perpendicular to L2 ಅಂತ ಅರ್ಥ. Perpendicular. L1 is perpendicular to L2 and L2 L3 belongs to R ಅಂದ್ರೆ ಅರ್ಥ ಏನು? L2 is perpendicular to L3. L2 is perpendicular to L2 is perpendicular to L3. So L1 is perpendicular to L2 and L2 is perpendicular to L3. So ಯಾವ ರೀತಿ ಅಂತಂದ್ರೆ ಇಲ್ಲಿ ನೋಡಿ, ಈ ರೀತಿ ಇದೆ ರಿಲೇಷನ್. ಇಲ್ಲಿ ಈ ಲೈನ್ಗೆ L1 ಅಂತ ಕೊಡ್ತೀನಿ ಹೆಸರು, ಈ ಲೈನ್ಗೆ L2 ಅಂತ ಕೊಡೋಣ, ಈ ಲೈನ್ಗೆ L3 ಅಂತ ಕೊಡೋಣ. ಯಾಕಂದ್ರೆ ಅಲ್ಲಿ ಕೊಟ್ಟಿರೋ ಕಂಡೀಷನ್ ಸ್ಯಾಟಿಸ್ಫೈ ಮಾಡ್ಬೇಕಂದ್ರೆ ಇದೇ ರೀತಿ ಹೆಸರುಗಳನ್ನ ಕೊಡಬೇಕಾಗ್ತದೆ ನಾನು. L1 ಈಸ್ ಪರ್ಪೆಂಡಿಕ್ಯುಲರ್ ಟು L2. ನೋಡಿ ಒಂದ್ಸಾರಿ, ದಿಸ್ ಲೈನ್ L1 ಈಸ್ ಪರ್ಪೆಂಡಿಕ್ಯುಲರ್ ಟು L2. ಎಸ್, ಕರೆಕ್ಟು. ಅಂಡ್ L2 ಈಸ್ ಪರ್ಪೆಂಡಿಕ್ಯುಲರ್ ಟು L3. ನೋಡಿ ಇಲ್ಲಿ L2 ಈಸ್ ಪರ್ಪೆಂಡಿಕ್ಯುಲರ್ ಟು L3. So L1 is perpendicular to L2 and this line L2 is perpendicular to L3. ಹಾಗಾದ್ರೆ L1 ಮತ್ತು L3 ನಡುವೆ ಅಂತ ರಿಲೇಷನ್ ಏನು? ಸೊ L1 ಮತ್ತು L3 ನಡುವೆ ಏನು ರಿಲೇಷನ್ ಇದೆ ಅಂತಂದ್ರೆ ದೇ ಆರ್ ಪ್ಯಾರಲಲ್ ಟು ಈಚ್ ಅದರ್. ಬಟ್ ನಮಗೆ ಬೇಕಾಗಿರೋದೇನು? ಪರ್ಪೆಂಡಿಕ್ಯುಲರ್. ಬಟ್ ಆಕ್ಚುಲಿ ಇರೋದೇನು? ಪ್ಯಾರಲಲ್. ಸೊ ದಿಸ್ ಇಂಪ್ಲೈಸ್ L1 is actually parallel. ಬಟ್ ಇಲ್ಲಿ ಬೇಕಾಗಿರೋದು ಪರ್ಪೆಂಡಿಕ್ಯುಲರ್ ಅಲ್ಲ. ಪರ್ಪೆಂಡಿಕ್ಯುಲರ್ ಅಲ್ಲ ಅಂತ ಯಾಕೆ ಹೆಂಗೆ ಹೇಳ್ತೀವಿ ನಾವು? ನಾಟ್. ಸೊ L1 is not perpendicular. L1 is not perpendicular to L3. ಬೇಕಿದ್ರೆ ಬ್ರಾಕೆಟ್ ಒಳಗಡೆ ಬರೀರಿ. ಇನ್ ಫ್ಯಾಕ್ಟ್ L1 is parallel to L3. So L1 is perpendicular to L2 and L2 is perpendicular to L3. But L1 is parallel to L3. This implies L1 comma L3 does not belongs to R. So transitive ಆಗಕ್ಕೆ belongs to ಆಗಬೇಕಾಗಿತ್ತು, ಇಲ್ಲಿ does not belongs to R. This implies R is not transitive. R is not transitive. So this is how we check the relation is reflexive, symmetric or not. Next question, show that the relation R in the set A of all the books in a library of a college. And relation R is given by x comma y such that x and y have same number of pages, and we have to show that it is an equivalence relation. Very simple. Solution. First one, reflexive. ರಿಫ್ಲೆಕ್ಸಿವ್ ಆಗಬೇಕಂದ್ರೆ ಎಕ್ಸ್ ಕಮ ಎಕ್ಸ್ ಇರಬೇಕು. ಎಕ್ಸ್ ಕಮ ಎಕ್ಸ್ ಬರಬೇಕು ಅಂತಂದ್ರೆ ಇಲ್ಲಿ ಎರಡು ಪ್ಲೇಸಲ್ಲಿ ಎಕ್ಸ್ ಮತ್ತು ವೈ ಪ್ಲೇಸಲ್ಲಿ ಎರಡನ್ನು ಎಕ್ಸ್ ಅಂತ ರೀಪ್ಲೇಸ್ ಮಾಡಿ ಸೆಂಟೆನ್ಸ್ನ ಓದಿ ಅದು ಮೀನಿಂಗ್ಫುಲ್ ಸೆಂಟೆನ್ಸ್ ಕೊಡ್ತಾ ಇತ್ತು, ಲಾಜಿಕಲಿ ಕರೆಕ್ಟ್ ಆಗಿತ್ತು ಅಂದರೆ ಮಾತ್ರ ಅದು ರಿಫ್ಲೆಕ್ಸಿವ್ ಆಗಿರ್ತದೆ. ಅದರ್ವೈಸ್ ಇಟ್ ವಿಲ್ ನಾಟ್ ಬಿ ರಿಫ್ಲೆಕ್ಸಿವ್. ಓದೋಣ ಈಗ. ಎಕ್ಸ್ ಆ್ಯಂಡ್ ಎಕ್ಸ್ ಹ್ಯಾವ್ ಸೇಮ್ ನಂಬರ್ ಆಫ್ ಪೇಜಸ್. ಎಸ್, ಯಾವುದೇ ಒಂದು ಬುಕ್ ತಗೊಂಡ್ರೆ ಅದರಲ್ಲಿ ಸೇಮ್ ನಂಬರ್ ಆಫ್ ಪೇಜಸ್ ಇರ್ತವೆ. ಹಾಗಾಗಿ ಎಕ್ಸ್ ಕಮ ಎಕ್ಸ್ ಬಿಲಾಂಗ್ಸ್ ಟು ಆರ್ ಆಗಿರ್ತದೆ. ಎಕ್ಸ್ ಆ್ಯಂಡ್ ಎಕ್ಸ್ ಹ್ಯಾವ್ ಸೇಮ್ ನಂಬರ್ ಆಫ್ ಪೇಜಸ್. ಅಲ್ಲಿ ಯಾವ ರೀತಿ ರಿಲೇಷನ್ ಕೊಟ್ಟಿದ್ದಾನಲ್ಲ ಅದೇ ರೀತಿ ನಿಮಗೆ ಕಣ್ಣಿಗೆ ಕಾಣಿಸ್ಲಿ ಅಂತ ಈ ಥರ ಬರೀತಿದ್ದೀನಿ. ಎಕ್ಸಾಕ್ಟ್ಲಿ ಹಿಂಗೆ ಬರೀಬೇಕಂತ ಏನು ರೂಲ್ ಇಲ್ಲ. ಎವ್ರಿ ಬುಕ್ ವಿಲ್ ಹ್ಯಾವ್ ಸೇಮ್ ನಂಬರ್ ಆಫ್ ಪೇಜಸ್ ವಿತ್ ಇಟ್ ಸೆಲ್ಫ್. ಈ ರೀತಿ ಬರೆದ್ರು ಕೂಡ ನಡೀತದೆ. ಸೊ ದಿಸ್ ಇಂಪ್ಲೈಸ್ ಎಕ್ಸ್ ಕಮ ಎಕ್ಸ್ ಬಿಲಾಂಗ್ಸ್ ಟು ಆರ್ ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ಸೆಟ್ ಯಾವುದು ಇಲ್ಲಿ? ಸೆಟ್ ಎ ಅಂತ ಹೇಳಿದ್ದಾರೆ, ಸೆಟ್ ಎ. ಸೊ ದಿಸ್ ಇಂಪ್ಲೈಸ್ ಆರ್ ಈಸ್ reflexive. R is reflexive.
ಸೊ ಇದು ರಿಫ್ಲೆಕ್ಸಿವ್ ರಿಲೇಷನ್ ಆಯಿತು. ಪ್ರೂವ್ ಮಾಡಬೇಕಾಗಿರೋದು ಇಕ್ವಾಲೆನ್ಸ್ ರಿಲೇಷನ್ ಅಂತ ನೆನ್ಪಿಟ್ಕೊಳ್ರಿ. ನೆಕ್ಸ್ಟ್ ಒನ್ ಸಿಮೆಟ್ರಿಕ್. ಸಿಮೆಟ್ರಿಕ್ಗೆ ಆರ್ಡರ್ಡ್ ಪೇರ್ ತಗೋಬೇಕಲ್ಲ. ಲೆಟ್ ಎಕ್ಸ್ ಕಮ ವೈ ಬಿಲಾಂಗ್ಸ್ ಟು ಆರ್. ಎಕ್ಸ್ ಕಮ ವೈ ಬಿಲಾಂಗ್ಸ್ ಟು ಆರ್ ಅಂದರೆ ಎಕ್ಸ್ ಆ್ಯಂಡ್ ವೈ ಹ್ಯಾವ್ ಸೇಮ್ ನಂಬರ್ ಆಫ್ ಪೇಜಸ್ ಅಂತ ಅರ್ಥ. ಎಕ್ಸ್ ಆ್ಯಂಡ್ ವೈ ಹ್ಯಾವ್ ಸೇಮ್ ನಂಬರ್ ಆಫ್ ಪೇಜಸ್. If x and y have same number of pages, then y and x will also have same number of pages. So when y and x have same number of pages, we can say y comma x belongs to R for all x y belongs to the given set A. So x comma y belongs to R ನಾವು ತಗೊಂಡಿದ್ದೀವಿ and prove ಮಾಡಿದ್ದೇನು ಅಂತಂದ್ರೆ y comma x belongs to R ಅಂತ. So from this we can say that the relation R is symmetric relation. So R is symmetric. So R is reflexive and also symmetric. ಈಗ ಟ್ರಾನ್ಸಿಟಿವ್ ನೋಡ್ಬೇಕಲ್ಲ. ಥರ್ಡ್ ಒನ್ ಟ್ರಾನ್ಸಿಟಿವ್. ಎಲ್ಲಿ ಎರಡು ಆರ್ಡರ್ ಪೇರ್ಗಳು ತಗೋಬೇಕು. ಲೆಟ್ ಎಕ್ಸ್ ಕಮ ವೈ ಬಿಲಾಂಗ್ಸ್ ಟು ಆರ್ ಆ್ಯಂಡ್ ವೈ ಕಮ ಝೆಡ್ ಬಿಲಾಂಗ್ಸ್ ಟು ಆರ್. ಎರಡು ಆರ್ಡರ್ ಪೇರ್ ತಗೋಬೇಕು. ಸೊ ದಿಸ್ ಇಂಪ್ಲೈಸ್ ಎಕ್ಸ್ ಕಮ ವೈ ಬಿಲಾಂಗ್ಸ್ ಟು ಆರ್ ಅಂದರೆ ಎಕ್ಸ್ ಆ್ಯಂಡ್ ವೈ ಹ್ಯಾವ್ ಸೇಮ್ ನಂಬರ್ ಆಫ್ ಪೇಜಸ್. ಎಕ್ಸ್ ಆ್ಯಂಡ್ ವೈ ಹ್ಯಾವ್ ಸೇಮ್ ನಂಬರ್ ಆಫ್ ಪೇಜಸ್. Similarly, y comma z belongs to R ಅಂದ್ರೆ ಅರ್ಥ ಏನು? y and z have same number of pages. So x comma y belongs to R ಅಂತಂದ್ರೆ x and y have same number of pages. y comma z belongs to R ಅಂತಂದ್ರೆ y and z have same number of pages. If x and y have same number of pages and y and z have same number of pages, then x and z will also have same number of pages. So the obvious adu. So x and z have same number of pages. So x comma z, x and z have same number of pages ಆಗಿತ್ತು ಅಂದರೆ ಆರ್ಡರ್ಡ್ ಪೇರ್ ಫಾರ್ಮಲ್ಲಿ x comma z belongs to R ಅಂತ ಬರೀತೀವಿ. ಸೊ x comma y belongs to R, y comma z belongs to R. That implied x comma z belongs to R for all x, y, z belongs to the set. I think it is A. A ಅನ್ಸುತ್ತೆ. Yes, it is A. Belongs to A. So this implies R is transitive. ಸೊ ಇದು ರಿಫ್ಲೆಕ್ಸಿವ್ ಆಗಿದೆ, ಸಿಮೆಟ್ರಿಕ್ ಆಗಿದೆ, ಟ್ರಾನ್ಸಿಟಿವ್ ಆಗಿದೆ. ಹಾಗಾಗಿ ಇದು ಒಂದು ಇಕ್ವ್ಯಾಲೆನ್ಸ್ ರಿಲೇಷನ್ ಆಗಿರುತ್ತೆ. ಕನ್ಕ್ಲೂಷನ್ನ ಬರೀಲೇಬೇಕು. ಸಿನ್ಸ್ ಆರ್ ಈಸ್ ರಿಫ್ಲೆಕ್ಸಿವ್, ಸಿಮೆಟ್ರಿಕ್ and transitive, R is an equivalence relation. ಪ್ರೂವ್ ಮಾಡಕ್ಕೆ ಹೇಳಿದಾಗ ಮಾತ್ರ ಇದನ್ನು ಬರೀಲೇಬೇಕು. R is an equivalence relation. Yes. Since R is reflexive, symmetric and transitive, R is an equivalence relation. Next question ಹೋಗೋಣ. Show that the relation R in the set Z of integers given by R equal to A comma B such that 2 divides A minus B is an equivalence relation. ಇಲ್ಲೂ ಕೂಡ equivalence relation ಅಂತ ಪ್ರೂವ್ ಮಾಡಕ್ಕೆ ಹೇಳಿದ್ದೇನೆ.
ಸೊ ಈಕ್ವಾಲೆನ್ಸ್ ರಿಲೇಷನ್ ಆಗಿದೆ ಅಂತಂದರೆ ಅದು ರಿಫ್ಲೆಕ್ಸಿವ್ ಆಗಿರ್ತದೆ, ಸಿಮೆಟ್ರಿಕ್ ಆಗಿರ್ತದೆ, ಟ್ರಾನ್ಸಿಟಿವ್ ಕೂಡ ಆಗಿರ್ತದೆ. ಫಸ್ಟ್ ಒನ್ ರಿಫ್ಲೆಕ್ಸಿವ್. ಸೊ ರಿಫ್ಲೆಕ್ಸಿವ್ ಆಗಬೇಕು ಅಂತಂದರೆ ಎ ಮತ್ತು ಬಿ ಪ್ಲೇಸಲ್ಲಿ ಎರಡನ್ನೂ ಒಂದೇ ವೇರಿಯಬಲ್ ಇರಬೇಕು. ಸೊ ಇಲ್ಲಿ ಎ ಕಮ ಎ ಅಂತ ಓದ್ಕೊಳ್ತೀನಿ. ಸೊ ಎ ಕಮ ಎ ರಿಲೇಷನ್ ಒಳಗಡೆ ಬರಬೇಕು ಅಂತಂದರೆ ಕಂಡೀಷನ್ ಏನಾಗಿರಬೇಕು, 2 ಡಿವೈಡ್ಸ್ ಎ ಮೈನಸ್ ಎ. ಸೊ ಟ್ರೂ ಸ್ಟೇಟ್ಮೆಂಟ್ ಆಗಿದ್ರೆ ಎ ಕಮ ಎ ಬರ್ತದೆ. ಫಾಲ್ಸ್ ಆಗಿತ್ತು ಅಂದರೆ ಎ ಕಮ ಎ ಅನ್ನೋ ಎಲಿಮೆಂಟು ರಿಲೇಷನ್ ಒಳಗಡೆ ಬರಲ್ಲ. ಸೊ ಈಸ್ ಇಟ್ ಟ್ರೂ? ಎಸ್, ಇಟ್ ಈಸ್ ಟ್ರೂ. ಬಿಕಾಸ್ ಎ ಮೈನಸ್ ಎ ಅಂತಂದ್ರೆ ಏನು ಬರ್ತದೆ ಆನ್ಸರ್? 0. ದೇರ್ ಫೋರ್ 2 ಡಿವೈಡ್ಸ್ 0. 2 ಡಿವೈಡ್ಸ್ ಎ ಮೈನಸ್ ಎ ದಟ್ ಈಸ್ 0. 0 ಅನ್ನೋ ನಂಬರ್ನ 2 ಡಿವೈಡ್ ಮಾಡ್ತದೆ. ಸೊ 2 ಡಿವೈಡ್ಸ್ 0. ದಿಸ್ ಇಂಪ್ಲೈಸ್ ಎ ಕಮ ಎ belongs to R for all A belongs to set of all integers. ಯಾವ ಸೆಟ್ ಮೇಲೆ ಡಿಫೈನ್ ಮಾಡಿರೋದು? ಇಂಟಿಜರ್ಸ್ಗಳ ಮೇಲೆ ಡಿಫೈನ್ ಮಾಡಿರೋದು. ಸೊ ಯಾವುದೇ ಇಂಟಿಜರ್ ತಗೊಂಡು ಕೂಡ ಅದನ್ನು ಸಬ್ಟ್ರಾಕ್ಟ್ ಮಾಡಿದ್ರೆ 0 ಬರ್ತದೆ. ಸೊ 0 ಅನ್ನೋ ನಂಬರನ್ನು 2 ಅನ್ನೋ ನಂಬರು ಡಿವೈಡ್ ಮಾಡ್ತದೆ. ಹಾಗಾಗಿ ಸೊ 2 will divide 0. Therefore R is reflexive. R is reflexive. Second one, symmetric. Let A comma B belongs to R. ಸೊ ಒಂದು ಆರ್ಡರ್ ಪೇರ್ ತಗೊಂಡಿದ್ದೀನಿ. A comma B belongs to R ಅಂದರೆ 2 divides A minus B ಅಂತ ಅರ್ಥ. This implies 2 divides A minus B. If 2 divides A minus B, then it will divide its negative number also. 2 divides minus of A minus B. ಕೆಲವೊಮ್ಮೆ ಕೆಲವರು ಡೈರೆಕ್ಟ್ ಆಗಿ B minus A ಅಂತ ಬರೀತಾರೆ. ದಟ್ ಈಸ್ ನಾಟ್ ಗುಡ್. ನೋಡಿ ಇಲ್ಲಿ ಇಫ್ 2 divides 4, ನಾನು ಮೊನ್ನೆ ಹೇಳಿದ್ದೀನಿ ನಿಮಗೆ ಡಿವೈಡ್ಸ್, ಇದು ಸಿಂಬಲ್ ಯಾವುದಿದು? ಡಿವೈಡ್ಸ್ ಅಂತ ಹೇಳ್ತದೆ. ಅಂದರೆ 4 ಅನ್ನೋ ನಂಬರನ್ನು 2 ಅನ್ನೋ ನಂಬರು ಡಿವೈಡ್ ಮಾಡ್ತದೆ ಅಂತ ಹೇಳಿದಾಗ. ಸೊ 2 ಡಿವೈಡ್ಸ್ 4. ಹಾಗಾದರೆ 2 ಅನ್ನೋದು -4 ಅನ್ನು ಕೂಡ ಡಿವೈಡ್ ಮಾಡ್ತದೆ. ಎಸ್, 2 ಡಿವೈಡ್ಸ್ -4. ಕ್ವಶನ್ ಎಷ್ಟು ಬರುತ್ತೆ? ಇಲ್ಲಿ -2 ಬರುತ್ತೆ ಕ್ವಶಂಟು. ಇಲ್ಲಿ ಎಷ್ಟು ಬರ್ತದೆ ಕ್ವಶಂಟು? 2 ಬರ್ತದೆ. ಸೊ ನಮಗೆ ಕ್ವಶಂಟ್ ಪಾಸಿಟಿವ್ ಬರ್ತಾ ನೆಗೆಟಿವ್ ಬರ್ತಾ ದಟ್ ಈಸ್ ಇಮ್ಮಟೀರಿಯಲ್. ಒಟ್ಟಿನಲ್ಲಿ ಡಿವೈಡ್ ಮಾಡುತ್ತಾ ಮಾಡಲ್ವಾ ಅನ್ನೋದಷ್ಟೇ ಕ್ವಶನ್. ಇಫ್ 2 ಡಿವೈಡ್ಸ್ -6 ಅನ್ನೋದನ್ನು ಡಿವೈಡ್ ಮಾಡುತ್ತದೆ ಅನ್ನೋದಾದರೆ 2 ಡಿವೈಡ್ಸ್ -6. ಸೊ ನೀವು ಯಾವ ಇಂಟಿಜರ್ ಆದರೂ ತಗೊಳ್ರಿ, ಪಾಸಿಟಿವ್ ಇಂಟಿಜರ್ ತಗೊಂಡ್ರು ಕೂಡ ಅದರ ನೆಗೆಟಿವ್ ಇಂಟಿಜರ್ನ ಡಿವೈಡ್ ಮಾಡ್ತದೆ. ನೆಗೆಟಿವ್ ಇಂಟಿಜರ್ ತಗೊಂಡ್ರೆ ಅದರ ಪಾಸಿಟಿವ್ ಕರೆಸ್ಪಾಂಡಿಂಗ್ ಪಾಸಿಟಿವ್ ಇಂಟಿಜರ್ ಇರುತ್ತಲ್ಲ ಅದನ್ನ 2 ಅನ್ನೋ ನಂಬರು ಡಿವೈಡ್ ಮಾಡೇ ಮಾಡ್ತದೆ. ಹಾಗಾಗಿ ಇಲ್ಲಿ A ಮೈನಸ್ ಬಿ ಅನ್ನೋದು ಯಾವುದೋ ಒಂದು ಇಂಟಿಜರ್ ಅಪ್ಪ. ಸೊ A ಮೈನಸ್ ಬಿ ಅನ್ನೋ ಇಂಟಿಜರ್ನ ಡಿವೈಡ್ ಮಾಡ್ತದೆ ಅನ್ನೋದಾದ್ರೆ ಈ A ಮೈನಸ್ ಬಿ ನೆಗೆಟಿವ್ ಯಾವುದು ಅಂತಂದ್ರೆ ಮೈನಸ್ ಆಫ್ A ಮೈನಸ್ ಬಿ. ಸೊ ಇದನ್ನು ಕೂಡ ಡಿವೈಡ್ ಮಾಡಬೇಕು. ಎಸ್, ಮಾಡ್ತದೆ. ದೇರ್ ಫೋರ್ ಇಫ್ 2 ಡಿವೈಡ್ಸ್ A ಮೈನಸ್ ಬಿ, ದಟ್ ಇಂಪ್ಲೈಸ್ 2 ಡಿವೈಡ್ಸ್ ಮೈನಸ್ ಆಫ್ A ಮೈನಸ್ ಬಿ. ದಿಸ್ ಇಂಪ್ಲೈಸ್ 2 ಡಿವೈಡ್ಸ್ ಈ ಮೈನಸ್ ಒಳಗೆ ಮಲ್ಟಿಪ್ಲೈ ಮಾಡ್ಕೊಂತೀನಿ. ಮೈನಸ್ ಇಂಟು ಮೈನಸ್ ಪ್ಲಸ್ ಬಿ ಆಗ್ತದೆ, ಮೈನಸ್ ಇಂಟು ಪ್ಲಸ್ ಮೈನಸ್ ಎ ಆಗ್ತದೆ. ಸೊ 2 ಡಿವೈಡ್ಸ್ ಬಿ ಮೈನಸ್ ಎ. ನೋಡಿ 2 ಡಿವೈಡ್ಸ್ A ಮೈನಸ್ ಬಿ ಅಂತ ಇದ್ರೆ A ಕಮ ಬಿ ಬಿಲಾಂಗ್ಸ್ ಆರ್ ಅಂತ ಬರೀತೀವಿ. ಇಲ್ಲಿ ಏನಿದೆ? 2 ಡಿವೈಡ್ಸ್ ಬಿ ಮೈನಸ್ ಎ ಅಂತ ಇದೆ. ಹಾಗಾದ್ರೆ ಇದನ್ನೇನಂತ ಬರೀಬೇಕಾಗ್ತದೆ? ನಾನು ಬಿ ಕಮ ಎ ಅಂತ ಬರೀಬೇಕು. ಎಸ್, ಬಿ ಕಮ ಎ ಬಿಲಾಂಗ್ಸ್ ಟು ಆರ್ ಫಾರ್ ಆಲ್ ಎ ಬಿ ಬಿಲಾಂಗ್ಸ್ ಟು ಸೆಟ್ ಯಾವುದು ನೋಡಿ? ಇಂಟಿಜರ್ಸ್. ದಿಸ್ ಈಸ್ ಸಿಂಬಲ್ ಫಾರ್ ಇಂಟಿಜರ್ಸ್. ಸೊ A ಕಮ ಬಿ ಬಿಲಾಂಗ್ಸ್ ಟು ಆರ್ ಇಂದ ಬಿ ಕಮ ಎ ಬಿಲಾಂಗ್ಸ್ ಟು ಆರ್ ಗೆ ರೀಚ್ ಆದ್ವಿ. ದಿಸ್ ಇಂಪ್ಲೈಸ್ ಆರ್ ಈಸ್ ಸಿಮೆಟ್ರಿಕ್. ಆರ್ ಈಸ್ ಸಿಮೆಟ್ರಿಕ್. ಆರ್ ಈಸ್ ಸಿಮೆಟ್ರಿಕ್. ಎಸ್, ರಿಫ್ಲೆಕ್ಸಿವ್ ಆಯಿತು, ಸಿಮೆಟ್ರಿಕ್ ಆಯಿತು. ಈಗ ಟ್ರಾನ್ಸಿಟಿವ್ ಪ್ರೂವ್ ಮಾಡಬೇಕು. ಥರ್ಡ್ ಒನ್ ಟ್ರಾನ್ಸಿಟಿವ್. ಎರಡು ಆರ್ಡರ್ ಪೇರ್ ತಗೋಬೇಕಲ್ಲ. ಲೆಟ್ ಎ ಬಿ ಬಿಲಾಂಗ್ಸ್ ಟು ಆರ್ ಆ್ಯಂಡ್ ಬಿ ಸಿ ಬಿಲಾಂಗ್ಸ್ ಟು ಆರ್. ಎರಡು ಆರ್ಡರ್ ಪೇರ್ಗಳು ತಗೊಂಡಿದೆ. ಎ ಬಿ ಬಿಲಾಂಗ್ಸ್ ಟು ಆರ್ ಅಂದ್ರೆ ಅರ್ಥ ಏನು? 2 ಡಿವೈಡ್ಸ್
2 divides a minus b ಅಂತ ಅರ್ಥ. ಆ್ಯಂಡ್ ಬಿ ಸಿ ಬಿಲಾಂಗ್ಸ್ ಟು ಆರ್ ಅರ್ಥ ಅಂದರೆ ಅರ್ಥ ಏನು? 2 divides b minus c ಅಂತ ಅರ್ಥ. 2 divides b minus c. ಸೊ 2 divides a minus ಅಂದರೆ a minus b ಅನ್ನೋ ನಂಬರನ್ನು 2 ಡಿವೈಡ್ ಮಾಡುತ್ತೆ ಅನ್ನೋದಾದರೆ a minus b ಈಸ್ ಆನ್ ಈವನ್ ನಂಬರ್. ಅದೇ ರೀತಿ 2 divides b minus c ಅಂದರೆ ಅರ್ಥ b minus c is also an even number. So if a minus b is even and b minus c is even, then a minus b plus b minus c. So ಎರಡು ಈವನ್ ಇಂಟೀಜರ್ಗಳನ್ನು ಆ್ಯಡ್ ಮಾಡಿದ್ರೆ ಅಗೇನ್ ವಿ ಗೆಟ್ ಅನ್ ಈವನ್ ಇಂಟೀಜರ್ ಓನ್ಲಿ. ಹಾಗಾಗಿ 2 divides sum of these two integers. So this implies 2 divides sum of these two ಅಂದರೆ a minus b ಮತ್ತು b minus c ಸಮ್ಮನ್ನು ಕೂಡ ಡಿವೈಡ್ ಮಾಡ್ತದ. a minus b plus b minus c, ಯಾಕಂದರೆ a minus b is also even and b minus c is also even. Therefore a minus b plus b minus c again even integer. ಅಥವಾ ಇನ್ನೂ ಒಂದು ಕಂಡೀಷನ್ ಇದೆ. ಏನು ಅಂತಂದರೆ ಇಫ್ a divides b and b divides c, ಸಾರಿ b ಅಲ್ಲ a, ಎರಡು ಸಿಚುವೇಶನ್ ಅಲ್ಲಿ if a divides b and again a divides c, this implies a divides b plus c ಅಂದರೆ b ಮತ್ತು c ಗಳ ಸಮ್ಮನ್ನು ಕೂಡ ಆ a ಅನ್ನೋ ನಂಬರು ಡಿವೈಡ್ ಮಾಡುತ್ತೆ. ನಾಟ್ ಓನ್ಲಿ ಅಡಿಷನ್, ಅವೆರಡರ ಸಬ್ಟ್ರಾಕ್ಷನ್ ಮಲ್ಟಿಪ್ಲಿಕೇಶನ್ ಕೂಡ a ಅನ್ನೋದು ಡಿವೈಡ್ ಮಾಡುತ್ತೆ. ಸೊ if a divides b and a divides c, then a divides b plus c, b minus c and also b into c. ಆದರೆ ಬಿ ಡಿವೈಡೆಡ್ ಬೈ ಸಿ ನ ಡಿವೈಡ್ ಮಾಡುತ್ತದೆ ಅಂತ ಗ್ಯಾರಂಟಿ ಆಗಿ ಹೇಳಕ್ಕಾಗಲ್ಲ. ಓಕೆ, ಮೈನಸ್ ಬಿ ಪ್ಲಸ್ ಬಿ ಎರಡನ್ನು ಕ್ಯಾನ್ಸಲ್ ಮಾಡಿ ಏನು ಬಂತು ನಮಗೆ? ಎ ಮೈನಸ್ ಸಿ. ಸೊ ದಿಸ್ ಇಂಪ್ಲೈಸ್ 2 divides ಎ ಮೈನಸ್ ಸಿ. ಸೊ ಇದನ್ನು ನಾನೀಗ ಆರ್ಡರ್ಡ್ ಪೇರ್ ಫಾರ್ಮಲ್ಲಿ ಹೆಂಗೆ ಬರೀಬಹುದು? ಸೊ 2 divides a minus b ಅಂತ ಇದ್ರೆ a, b belongs to r ಅಂತ ಬರೆದಿದ್ವಿ. 2 divides b minus c ಅಂತ ಇದ್ರೆ b, c belongs to r ಅಂತ ಬರೀತಿದ್ವಿ. ಸೊ 2 divides a minus c ಅಂತ ಇರೋದ್ರಿಂದ ನಾನಿಲ್ಲಿ a, c belongs to r ಅಂತ ಬರೀಬಹುದು. ಸೊ a minus b belongs to r, b minus c belongs to r. That implies a, c belongs to r for all a, b, c belongs to set of all integers. This implies r is a transitive relation. R is transitive. Again conclusion, similar conclusion. Since R is reflexive, symmetric and transitive, R is an equivalence relation. ಆ conclusion ನೀವು ಫಿಲ್ ಮಾಡ್ಕೊಳ್ರಿ, ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ. ನೆಕ್ಸ್ಟ್ ಕ್ವಶನ್ ಹೋಗ್ತೀವಿ. Let R be the relation in the set 1, 2, 3, 4 given by R equal to 1, 2, 2, 2, 1, 1, 4, 4, 1, 3, 3, 3, 3, 2. ಚೂಸ್ ದ ಕರೆಕ್ಟ್ ಆನ್ಸರ್. ಅಂದರೆ 4 ಆಪ್ಷನ್ಗಳನ್ನು ಕೊಟ್ಟಿದ್ದಾನೆ. ಇದು ಮಲ್ಟಿಪಲ್ ಚಾಯ್ಸ್ ಕ್ವಶನ್. ಇದರಲ್ಲಿ ಕರೆಕ್ಟ್ ಕ್ವಶನ್ ಯಾವುದು, ಕರೆಕ್ಟ್ ಆಪ್ಷನ್ ಯಾವುದು ಅಂತ ನಾವು ಚೂಸ್ ಮಾಡಬೇಕು. ಸೊ ಇಲ್ಲಿ ಕೊಟ್ಟಿರೋ ಕ್ವಶನಲ್ಲಿ 1, 2, 3, 4 ಇದೆ. ರಿಫ್ಲೆಕ್ಸಿವ್ ಆಗಬೇಕು ಅಂತಂದರೆ 1, 1, 2, 2, 3, 3, 4, 4 ಇವು ರಿಲೇಷನ್ ಒಳಗಡೆ ಇರಬೇಕು. 1, 1 ಇದೆ, 2, 2 ಇದೆ, 3, 3 ಇದೆ, 4, 4 ಇದೆ. ಸೊ 1, 1, 2, 2, 3, 3, 4, 4 ಇರೋದ್ರಿಂದ ದಿಸ್ ರಿಲೇಷನ್ ಆರ್ ಈಸ್ ರಿಫ್ಲೆಕ್ಸಿವ್. ಸೊ ಫಸ್ಟ್ ಆಪ್ಷನಲ್ಲಿ ರಿಫ್ಲೆಕ್ಸಿವ್ ಅಂತ ಇದೆ, ಸೆಕೆಂಡ್ ಆಪ್ಷನಲ್ಲಿ ರಿಫ್ಲೆಕ್ಸಿವ್ ಅಂತ ಇದೆ, ಥರ್ಡ್ ಆಪ್ಷನಲ್ಲಿ ಇಟ್ ಈಸ್ ನಾಟ್ ರಿಫ್ಲೆಕ್ಸಿವ್ ಅಂತ ಇದೆ. ಸೊ ಆಪ್ಷನ್ ಸಿ ಕೆನಾಟ್ ಬಿ ಆನ್ಸರ್. ಆಪ್ಷನ್ ಸಿ ಆನ್ಸರ್ ಆಗಿರಕ್ಕೆ ಸಾಧ್ಯ ಇಲ್ಲ. ಓಕೆ, ನೆಕ್ಸ್ಟ್ ನೋಡೋಣ. ಸಿಮೆಟ್ರಿಕ್ ಆಗಬೇಕು ಅಂತಂದರೆ 1, 2 ಅನ್ನೋ ರಿಲೇಷನ್, 1, 2 ಅನ್ನೋ ಎಲಿಮೆಂಟು ರಿಲೇಷನ್ ಒಳಗಡೆ ಇದ್ರೆ, ಸಿಮೆಟ್ರಿಕ್ ಆಗಬೇಕು ಅಂತಂದ್ರೆ 2, 1 ಅನ್ನೋ ಎಲಿಮೆಂಟು ರಿಲೇಷನ್ ಒಳಗಡೆ ಇರಬೇಕು. ಎಲ್ಲಾದರೂ 2, 1 ಇದೆಯಾ? ಇಲ್ಲ. ಸೊ 1, 2 ಇದೆ, ಆದರೆ 2, 1 ಇಲ್ಲ ಅಂದ್ರೆ ಇಟ್ ಈಸ್ ನಾಟ್ ಸಿಮೆಟ್ರಿಕ್. ನೋಡಿ, ಎಲ್ಲಿ ನಾಟ್ ಸಿಮೆಟ್ರಿಕ್ ಇದೆ ಅದನ್ನು ಹುಡುಕಿ. ನಾಟ್ ಸಿಮೆಟ್ರಿಕ್ ಇರೋದು ಆನ್ಸರ್ ಆಗಿರಬಹುದು, ಸಿಮೆಟ್ರಿಕ್ ಅಂತ ಇದ್ರಿಲ್ಲ. ನೋಡಿ, ಆಪ್ಷನ್ ಎ ನಲ್ಲಿ ಸಿಮೆಟ್ರಿಕ್ ಅಂತ ಹೇಳ್ತಾನೆ, ಆಕ್ಚುಲಿ ಇಟ್ ಈಸ್ ನಾಟ್ ಸಿಮೆಟ್ರಿಕ್. ಸೊ ಆಪ್ಷನ್ ಎ ರಾಂಗ್, ಆಪ್ಷನ್ ಡಿ ಕೂಡ ರಾಂಗ್. ಯಾಕೆ ಅಂತಂದ್ರೆ ಇಕ್ವಿವ್ಯಾಲೆನ್ಸ್ ರಿಲೇಷನ್ ಆಗಕ್ಕೆ ಅದು ರಿಫ್ಲೆಕ್ಸಿವ್ ಆಗಬೇಕು, ಸಿಮೆಟ್ರಿಕ್ ಆಗಬೇಕು, ಟ್ರಾನ್ಸಿಟಿವ್ ಆಗಬೇಕು. ಬಟ್ ಇಲ್ಲಿ ಇಟ್ ಈಸ್ ನಾಟ್ ಸಿಮೆಟ್ರಿಕ್. ಇಫ್ ಇಟ್ ಈಸ್ ನಾಟ್ ಸಿಮೆಟ್ರಿಕ್ ದೆನ್ ಇಟ್ ಈಸ್ ನಾಟ್ ಇಕ್ವಿವ್ಯಾಲೆನ್ಸ್ ರಿಲೇಷನ್. ಸೊ ಆಪ್ಷನ್ ಎ ಅಲ್ಲ, ಆಪ್ಷನ್ ಸಿ ಅಲ್ಲ, ಆಪ್ಷನ್ ಡಿ ಅಲ್ಲ. ಕರೆಕ್ಟ್ ಆಪ್ಷನ್ ಯಾವುದು ಅಂತಂದ್ರೆ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆಪ್ಷನ್.
ನೆಕ್ಸ್ಟ್ ಕ್ವಶನ್, ಲೆಟ್ ಆರ್ ಬಿ ದ ರಿಲೇಷನ್ ಇನ್ ದ ಸೆಟ್ ಎನ್. ಎನ್ ಅಂದ್ರೆ ಯಾವ್ದು ಇಲ್ಲಿ? ಸೆಟ್ ಆಫ್ ಆಲ್ ಇಂಟಿಜರ್ಸ್. ಇದು ಯಾವ್ದಿದು? ಸೆಟ್ ಆಫ್ ಆಲ್ ಇಂಟಿಜರ್ಸ್ ಗಿವನ್ ಬೈ ಆರ್ ಈಕ್ವಲ್ ಟು ಎ ಕಮ ಬಿ ಸಚ್ ದಟ್ ಎ ಈಕ್ವಲ್ ಟು ಬಿ ಮೈನಸ್ 2 ಅಂಡ್ ಬಿ ಈಸ್ ಗ್ರೇಟರ್ ದ್ಯಾನ್ 6. ಚೂಸ್ ದ ಕರೆಕ್ಟ್ ಆನ್ಸರ್. ಇಲ್ಲಿ ಕಂಡೀಷನ್ ನೋಡಿ, ಎರಡು ಕಂಡೀಷನ್ ಕೊಟ್ಟಿದ್ದಾರೆ. ಒಂದು, ಎ ಈಕ್ವಲ್ ಟು ಬಿ ಮೈನಸ್ 2 ಆಗಿರಬೇಕು. ಎರಡನೇ ಕಂಡೀಷನ್ ದಟ್ ಬಿ ಶುಡ್ ಬಿ ಗ್ರೇಟರ್ ದನ್ 6. ಬಿ ಎಲ್ಲಿದೆ ಅಂತಂದ್ರೆ ಸೆಕೆಂಡ್ ಎಲಿಮೆಂಟ್ ಆಫ್ ದ ಆರ್ಡರ್ಡ್ ಪೇರ್. ಈ ಸೆಕೆಂಡ್ ಎಲಿಮೆಂಟ್ 6 ಗಿಂತ ದೊಡ್ಡದಿರಬೇಕು ಅಂತ ಹೇಳ್ತಾರೆ. ಎಲ್ಲೆಲ್ಲಿದೆ 6 ಗಿಂತ ದೊಡ್ಡದು? ನೋಡಿ, ಇಲ್ಲಿ 2,4 ಬಿಲಾಂಗ್ಸ್ ಟು ಆರ್ ಅಂತ ಹೇಳ್ತೇನೆ. ಸೊ ಇಲ್ಲಿ ಬಿ ಪ್ಲೇಸ್ ಅಲ್ಲಿ ಎಷ್ಟಿದೆ? 4 ಇದೆ. 4 ಈಸ್ ಲೆಸ್ ದ್ಯಾನ್ 6, ಬಟ್ ಬೇಕಾಗಿರೋದು ಗ್ರೇಟರ್ ದ್ಯಾನ್ 6. ಸೊ ಆಪ್ಷನ್ ಎ ರಾಂಗ್. ಸಿಮಿಲರ್ಲಿ ಇಲ್ಲಿ 7 ಇದೆ, ಓಕೆ. ಇಲ್ಲಿ 8 ಇದೆ, ಇಲ್ಲಿ 8, ಓಕೆ. ಆಪ್ಷನ್ ಬಿ ಆಗಿರ್ಬೋದು, ಆಪ್ಷನ್ ಸಿ ಆಗಿರ್ಬೋದು, ಆಪ್ಷನ್ ಡಿ ಆಗಿರ್ಬೋದು. ನೋಡೋಣ ಯಾವ್ದಾದ್ರು ಆಗಿರ್ಬೋದು. ಈಗ ಸಪೋಸ್ ಬಿ ನಾನೇನಾದ್ರೂ 8 ತಗೊಂಡೆ ಅಂತ, ಯಾಕಂದ್ರೆ ಬಿ ಪ್ಲೇಸ್ ಅಲ್ಲಿ 8, 8, 7 ಇದೆಯಲ್ಲ, ಒಂದ್ಸಾರಿ ಚೆಕ್ ಮಾಡೋಣ. ಇಫ್ ಬಿ ಇಸ್ ಈಕ್ವಲ್ ಟು 8, ಬಿ ಏನಾದ್ರೂ 8 ಆಯ್ತು ಅಂದ್ರೆ ಎ ವ್ಯಾಲ್ಯೂ ಏನ್ ಬರ್ಬೋದು? ದೆನ್ ಎ ಇಸ್ ಈಕ್ವಲ್ ಟು ಬಿ ಮೈನಸ್ 2 ಅಂತಲ್ಲಪ್ಪ ಇರೋದು. ಹಾಗಾದ್ರೆ ಬಿ ಅಂತಂದ್ರೆ 8 ತಗೊಂಡಿರೋದು, 8 ಮೈನಸ್ 2, ಸೊ ಇಟ್ ಈಸ್ ಈಕ್ವಲ್ ಟು 6. ಹಾಗಾದ್ರೆ ಎ ಎಷ್ಟು ಬರಬೇಕು? 6 ಬರಬೇಕು. ಆರ್ಡರ್ಡ್ ಪೇರ್ ಫಾರ್ಮ್ ಅನ್ನು ಬರೆದ್ರೆ ಇಟ್ ಶುಡ್ ಬಿ 6,8. ಸೊ ಆಪ್ಷನ್ ಸಿ ಕರೆಕ್ಟ್, ಆಪ್ಷನ್ ಬಿ ರಾಂಗ್. ಒಂದ್ ವೇಳೆ 7 ತಗೊಂಡೆ ಅಂತ ಅನ್ಕೋಣ. ಇಲ್ಲಿ ಇಫ್ ಬಿ ಇಸ್ ಈಕ್ವಲ್ ಟು 7 ತಗೊಳ್ಳೋದಾದ್ರೆ ಎ ವ್ಯಾಲ್ಯೂ ಎಷ್ಟು ಬರಬೇಕು? ಎ ಶುಡ್ ಬಿ ಈಕ್ವಲ್ ಟು 7 ಮೈನಸ್ 2, ಸೊ ಇಟ್ ಈಸ್ 5. ಹಾಗಾದ್ರೆ ಆರ್ಡರ್ಡ್ ಪೇರು 5,7 ಅಂತ ಇರಬೇಕು. ಸೊ 5,7 ಇಲ್ಲೆಲ್ಲೂ ಆಪ್ಷನ್ ಇಲ್ಲ. ಆಕ್ಚುಲ್ ಆಗಿ ಇದು 8,7 ಅಲ್ಲ, 5,7 ಆಗಿದ್ರೆ ಇದು ಆಪ್ಷನ್ ಆನ್ಸರ್ ಆಗ್ತಿತ್ತು, ಬಟ್ ಇದು ರಾಂಗ್. ಸೊ ಕರೆಕ್ಟ್ ಆಪ್ಷನ್ ಯಾವುದು? ಫೋರ್ತ್ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆಪ್ಷನ್ ಅಂಡ್ ಎ ಬಿ ಡಿ ಆರ್ ರಾಂಗ್. Okay, we shall stop here itself and we shall continue in the next video. Thank you, dear students.